ಇದು ಸ್ಟಾರ್ಟ್ ಮಾಡೋದು ಆನ್ ಮಾಡೋದು. ಸ್ಟಾರ್ಟ್ ಮಾಡೋದು ಆನ್ ಮಾಡೋದು. ಓಕೆ. ಹೌದಾ? ಅವ್ರಿಗೆ ಸತ್ರ ಓಡ್ರ ಅವನು ಅವ್ರಿಗೆ ಕ್ಯಾಮ್ರಾದವ್ರಿಗೆ ಹೈಸಂಗಿದಿ, ನೀನು ಹೋಗ್ಬಿಟ್ಟು ಸ್ಕಿಲ್ಸ್ ಇರ್ಲೇಬೇಕು. ಯಾಕಂದ್ರೆ ಇವೆಲ್ಲ ಎಜುಕೇಶನ್ ಅಲ್ಲಿ ಸಿಗಂತದಲ್ಲ ಇವೆಲ್ಲಾನು ಕೂಡ. ಹಾಕ್ಬೇಕತ್ಯಾ 1.5-2 ಲಕ್ಷ ಟೋಪಿ. ಗೊತ್ತಾಗದು ಯಾವನಾರು ಬಂದ್ ಕಪಾಳ ಇಡ್ತಾನ. ಆಮೇಲೆ ಇವನ್ ಯಾರಲ್ಲಿ ಮೀಸೆ ಬಂದಿಲ್ಲ ನನ್ನ ಮಗನೇ ಅಂತ ನಿಂದು ಕುತ್ಕೊಂಡಲ್ಲಿ. ಏನ್ ಗೊತ್ತಾ, ಫಸ್ಟ್ ಡೇ ಒಂದು ಹೇಳ್ಕೊತ್ತೆ, ಸೆಕೆಂಡ್ ಡೇ ಹೇಳ್ಕೊಟ್ಟೆ, 3ನೇ ದಿವಸ ಕೈ ಮಾತಾಡಕ್ ಶುರು ಮಾಡ್ತು. ಕಾಮಿಡಿ ಇರುತ್ತೆ ಇವತ್ತು. ಗಾಡಿಯಿಂದ ಇಳಿದ್ಬಿಟ್ಟು ನಾವು ದೂರ ನಿಂತ್ಕೊಳ್ಳೋದು. Single family 8 YouTube channels. One is world first YouTuber house. Then comes with the existing channel, make your own creation, Datta Benur creation. In Kannada, Datta Benur family blog. YouTuber house Kirti, YouTuber house Suchit, YouTuber house food. So total 8 channels in single family. Subscribe to all my 8 YouTube channels. In India, I am the first started offline YouTube masterclass face-to-face A to Z practical training and also online one-to-one training. I have total 12 years experience. I have 2 gold play buttons. And also I am into aero modeling workshop as well as online and offline. If you need my support, please contact given the contact number. ಸೊ ಇವತ್ತು ನಮ್ಮ ವೈಫ್ಗೆ ಕಾರ್ ಕಲ್ಸೋಣ ಅಂಥೇಳಿ ಕರ್ಕೊಂಡು ಹೋಗ್ತಿದ್ದೀನಿ. ಇಲ್ಲಿ ಪಕ್ಕದಲ್ಲಿ ಒಂದು ಗ್ರೌಂಡ್ ಇದೆ, ಗ್ರೌಂಡಲ್ಲಿ ಕಲ್ಸೋಣ ಅಂತಂದ್ಬಿಟ್ಟು. ಯಾವತ್ತೂ ಕೂಡ ಅವರು ಕಾರ್ ಡ್ರೈವ್ ಮಾಡಿಲ್ಲ, ಇದೇ ಫಸ್ಟ್ ಟೈಮು. ಆಮೇಲೆ ನಮ್ಮ ಕಾರಲ್ಲಿ ಕುತ್ಕೊಂಡ್ಬಿಟ್ರೆ ಅವ್ರಿಗೆ ಡ್ರೈವಿಂಗ್ ಬಗ್ಗೆ ಏನೂ ಐಡಿಯಾ ಇಲ್ಲ. ಸೊ ಇವತ್ತು ಝೀರೋ ಐಡಿಯಾದಿಂದ ಅವ್ರಿಗೆ ಕಾರ್ ಕಲ್ಸೋಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಸೊ ಇವಾಗ ಹೋಗೋಣ ಗ್ರೌಂಡ್ಗೆ, ಅವ್ರಿಗೆ ಕಲ್ಸೋಣ. ನೀನು ಹಿಂದೆ ಹೋಗಿ ಕೂತ್ಕೊಳ್ಬೇಕಲ್ಲ, ಹಿಂದೆ ಹೋಗಿ ಕೂತ್ಕೋ ಸುಚಿತ. ಅಲ್ಲಿ ವಿಡಿಯೋ ಮಾಡ್ತಾರ ಬಾ ಸುಚಿತ. ವಿಡಿಯೋ ಮಾಡ್ತಾರೆ. ಬಾ ಹಾಕೋ ಸದ್ಯಕ್ಕಲ್ಲಿ. ಸೊ ಹಿಂದೆ ಹೋಗಿ ಪಟ್ನೆ ಹೋಗು. ಕೀರ್ತಿ ಹಿಂದೆ ಕೂತ್ಕೋ ಎಲ್ಲ. ಓಕೆ ಬನ್ನಿ ಗ್ರೌಂಡ್ಗೆ ಹೋಗೋಣ. ಗ್ರೌಂಡ್ಗೆ ಏನೋ ಬಂದೆವು, ಅಲ್ಲಿ ಗಾಡಿ ತೊಗೊಂಡು ಹೋಗೋದು ಹೆಂಗೆ? ಅವರೆಲ್ಲ ಏನೇನು ಹಾಕ್ದಂಗಿದ್ದಾರೆ, ಗುಂಡಿ ಹಾಕ್ದಂಗಿದಾರಲ್ಲ. ಎಲ್ಲಿಂದ ಹೋಗುತ್ತದ ಗಾಡಿ ಇವಾಗ? ನೋಡೋಣ, ಒಂದೇ ನಿಮಿಷ. ಐ ಥಿಂಕ್ ಇಲ್ಲಿದೆ, ಹೋದ್ರೆ ಹೋಗುತ್ತೆ. ಎಲ್ಲಿಂದ ತಗೋಬೇಕಂತ ಅರ್ಥ ಆಗ್ತಿಲ್ಲ. ಮೇ ಬಿ ಕಾರ್ಗಳು ಓಡಿಸ್ಬಾರ್ದಂತ. ಇಲ್ಲಿದು ಹೋಗುತ್ತಾ? ಇಲ್ಲಿದು ಹೋಗುತ್ತೆ, ಇಲ್ಲಿದೇನು ಟೆನ್ಷನ್ ಇಲ್ಲ, ಇಲ್ಲಿ ಹೋಗುತ್ತೆ. ಇವ್ರು ಮೇ ಬಿ ಏನಾರು ಕಾರ್ಗಳು ಒಳಗಡೆ ಓಡಿಸ್ಬಾರ್ದಂತ ಏನಾರು ಮಾಡಿದಾರ ಗೊತ್ತಿಲ್ಲಲ್ಲ. ಹೌದಾ? ಇರಲಿ, ಅವ್ರು ನೋಡಿದ್ರೆ ಪಕ್ಕ ಬೈಕ್ ಹೋಗ್ತಾರೆ ಏನೋ ಗೊತ್ತಿಲ್ಲ. ಯಾಕಂತಂದರೆ ಇವರು ಮುಂಚೆ ಎಲ್ಲ ಇಲ್ಲಿ ಕಾರ್ ಡ್ರೈವಿಂಗು ಬೈಕ್ ಡ್ರೈವಿಂಗ್ ಎಲ್ಲ ನೋಡಿದ್ದೀನಿ. ಆದರೂ ನಾವು ಟ್ರೈ ಮಾಡೋಣ, ಏನು ಮಾಡೋದು, ಕಲಿಸ್ಬೇಕಲ್ಲ. ಸೊ ಹಿಂಗಾಗಿ ಬಟ್ ಎನಿವೆ ಅಲ್ಲೊಂದಿಷ್ಟು ಗಲೀಜು ಮಾಡಲಾರ್ದೇ ಅಲ್ಲೊಂದು ಗ್ರೌಂಡ್ ಇದೆ, ಅಲ್ಲೊಂದಿದೆ ಅಲ್ಲ, ಅದು ಆರಾಮಾಗಿ ಹೋಗ್ಬೋದು ಅನ್ಕೋತೀನಿ ಒಳಗಡೆ. ಬಟ್ ಇದು ಒಂಥರ ಚೆನ್ನಾಗಿರುತ್ತೆ. ಓಕೆ. ಸೊ ಇಲ್ಲಿದೆ ತೊಗೊಳ್ಳೋಣ, ಇಲ್ಲಿಂದ ತೊಗೊಂಡ್ಬಿಟ್ಟು ಸ್ಟಾರ್ಟ್ ಮಾಡೋಣ. ಕಾಮಿಡಿ ಇರುತ್ತೆ ಇವತ್ತು. ಗಾಡಿಯಿಂದ ಇಳಿದ್ಬಿಟ್ಟು ನಾವು ದೂರ ನಿಂತ್ಕೊಳ್ಳೋದು. ತೆಗಿಯುತ್ತೆ. ಈ ಕಡೆ ಬಾ. ಸುಚಿತ ಇಲ್ಲೇ ನಿಂತ್ಕೊಳ್ಳಲ್ಲ, ಇಲ್ಲೇ ತಗೊಳ್ತೇವೆ. ಅದು ಡೋರ್ ಮುರಿತಾ? ಸೊ ಇವಾಗ ಇಲ್ಲೇ ಒಳಗಡೆ ಹೋಗೋಣ. ಗಂತು ಹೆಜ್ಜೆ ಬೀಳ್ತಾ ಇದೆಯಾ? ಅವ್ರಿಗೆ ಗೊತ್ತಾಗ್ಬಿಡತ್ತಾ ಬೀಳ್ತಾ ಇದೆಯಾ? ಗಾಡಿ ಬಂದಿದೆ ಅಂತ ಗೊತ್ತು. ಡ್ರಿಫ್ಟ್ ಎಲ್ಲ ಹೊಡೆದು ಇದು ಮಾಡ್ತಾರೆ, ನಾವು ಸುಮ್ಮನೆ ಓಡಾಡ್ಸೋದು ಕರೆಕ್ಟು. ಸೊ ಇವಾಗ ಫಸ್ಟ್ ಒಂದು ಏನು ಮಾಡ್ತೀನಿ, ಅವ್ರಿಗೆ ರೌಂಡ್ ತೊಗೊಂಡು ಹೋಗ್ತೀನಿ, ಒಂದು ಹೆಂಗೆ ಹೋಗೋದು ಅಂತಂದ್ಬಿಟ್ಟು ಅವ್ರಿಗೆ ಅರ್ಥ ಹಾಕೆ. ಆಮೇಲೆ ನೆಕ್ಸ್ಟ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋಣ. ಓಕೆನಾ? ಇದು ಕಂಪ್ಲೀಟ್ ಸ್ಕ್ರಾಚ್, 0 ಇಂದ ಟ್ರೈನಿಂಗ್ ಕೊಡ್ತಾ ಇರೋದು ಇವಾಗ. ಏಯ್ ಮಗನೇ, ಇಲ್ಲೋಡು. ಫಸ್ಟ್ ಇವಾಗ
ಸ್ಟಾರ್ಟ್ ಮಾಡಿ ಇಲ್ಲ ನೋಡಿ ಇವಾಗ ಈಗ ನಾನು ಏನು ಎಲ್ಲ ಬಿಟ್ಟು ಏನು ಕೈ ತೆಗೆದ್ರೆ ಸೊ ಒಳಗಡೆ ಬಂದ್ಬಿಡು, ಇಲ್ಲಿ ಒಳಗಡೆಯಿಂದ ತೋರ್ಸೋಣ. ಕೀರ್ತಿ ಈ ಕಡೆ ಬಾ, ಸುಚಿತ್ನ ಕಡೆ ಸರಿ. ಓಕೆ, ಸೊ ಇವಾಗ ಯಾವ ಥರ ಗಾಡಿ ಹೋಗುತ್ತೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಫಸ್ಟ್ ಇವಾಗ ಆಫ್ ಮಾಡ್ತೀನಿ. ಓಕೆನಾ? ಇದು ಇನ್ನೊಂದು ಒತ್ತಿದ್ರೆ ಕಂಪ್ಲೀಟ್ ಆಫ್, ಎಲ್ಲ ಸ್ಟೇರಿಂಗ್ ಗೇರಿಂಗ್ ಎಲ್ಲ ಮೇಲೆ ಹೋಗ್ಬಿಡ್ತೈತೆ, ಫುಲ್ ಕಂಪ್ಲೀಟ್ ನ್ಯೂಟ್ರಲ್ ಇದು. ಓಕೆನಾ? ಅದು ಆದ ತಕ್ಷಣ ಈ ಬ್ರೇಕ್ ಇರುತ್ತಲ್ಲ, ಹ್ಯಾಂಡ್ ಬ್ರೇಕು, ಇದನ್ನು ಲಿಫ್ಟ್ ಮಾಡಬೇಕು. ಇಲ್ಲಿ ರೆಡ್ ಲೈಟ್ ಬರ್ಬೇಕು ಯಾವಾಗಲೂ ಗಾಡಿ ಆಫ್ ಆದಾಗ. ಸೊ ಗಾಡಿ ಆಫ್ ಆದಾಗ ಆಮೇಲೆ ಪಾರ್ಕಿಂಗ್ ಅಂತಲೇ ಇರಬೇಕು ಇದು. ಡಿ ಅಂದರೆ ಡ್ರೈವ್ ಮೋಡು, ಎನ್ ಅಂದರೆ ನ್ಯೂಟ್ರಲ್ಲು, ಆರ್ ಅಂದರೆ ರಿವರ್ಸು. ಓಕೆನಾ? ಸೊ ಈಗ ಫಸ್ಟು ಬ್ರೇಕ್ ಹಿಡ್ಕೋಬೇಕು ಕಾಲಲ್ಲಿ. ಬ್ರೇಕ್ ಹಿಡ್ಕೊಂಡು ಸ್ಟಾರ್ಟರ್ ಬಟನ್ನು ಒತ್ತಬೇಕು. ಬರೀ ಒತ್ಬಿಟ್ಟು ಬಿಟ್ಬಿಡ್ಬೇಕು, ಆನ್ ಆಗ್ತೈತಿ. ಆಮೇಲೆ ಅದು ಬ್ರೇಕ್ ಬಿಟ್ಬಿಡ್ಬೇಕು. ಅರ್ಥ ಆಯ್ತಾ? ಫಸ್ಟ್ ಏನು ಮಾಡ್ಬೇಕು ಹೇಳು, ಇವೆಲ್ಲ ಕರೆಕ್ಟಾಗಿ ಇರ್ಬೇಕು ಹಿಂಗೆ, ಇಲ್ಲಾಂದ್ರೆ ಗಾಡಿ ಸ್ಟಾರ್ಟ್ ಆಗೋಲ್ಲ. ಓಕೆನಾ? ಸೊ ಬ್ರೇಕ್ ಹಿಡಿತೀಯ, ಆಮೇಲೆ ಸ್ಟಾರ್ಟರ್ನ ಆನ್ ಮಾಡ್ತೀಯ. ಜಸ್ಟ್ ಒಂದು ಟಚ್ ಮಾಡಿಬಿಟ್ರೆ ಸಾಕು. ಓಕೆ? ಗಾಡಿ ಯಾವಾಗಲೂ ಆಫ್ ಆಗಬಾರ್ದು ಅಂತಂದರೆ ಇದನ್ನು ಆನ್ ಮಾಡ್ಕೋಬೇಕು. ಆವಾಗ ಗಾಡಿ ಆಫ್ ಆಗೋಲ್ಲ. ಬ್ರೇಕ್ ಹಿಡಿದಾಗೆಲ್ಲ ಗಾಡಿ ಆಫ್ ಆಗಿಬಿಡ್ತೈತೆ ಅದು. ಓಕೆ? ಸೊ ಇವಾಗ ಏನು ಮಾಡಬೇಕು ಅಂತಂದರೆ, ಗಾಡಿ ಮುಂದೆ ಹೋಗ್ಬೇಕಂದ್ರೆ ಬ್ರೇಕ್ ಹಿಡ್ಕೋಬೇಕು. ಬ್ರೇಕ್ ಹಿಡ್ಕೊಂಬಿಟ್ಟು ಈ ಪಿ ಅಂತೇಳಿ ಐತಲ್ಲ, ಈ ಪಿನ ಹಿಂಗೆ ಹಿಡ್ಕೋಬೇಕು. ಹಿಂಗೆ ಹಿಡ್ಕೊಂಡು ಅದಕ್ಕೆ ಪ್ರೆಸ್ ಮಾಡಿಬಿಟ್ಟು, ಸಾರಿ ಪಿ ಅಲ್ಲ, ಇಲ್ಲಿ ಅನ್ಲಾಕ್ ಅಂತೇಳಿ ಈ ಕಡೆ ಐತದು, ಅನ್ಲಾಕ್ ಅಂತಂದ್ಬಿಟ್ಟು ಇದನ್ನು ಹಿಡ್ಕೊಂಬಿಟ್ಟು ಇಲ್ಲಿ ಡಿಗೆ ಹಾಕೋಬೇಕು. ಈಗ ಬ್ರೇಕ್ ಮೇಲೆ ಕಾಲು ಐತಿ ನಂದು. ಸೊ ಗಾಡಿ ಈಗ ಗೇರಲ್ಲಿ ಬಿದ್ದೈತಿ. ಈಗ ನಾನು ಏನೂ ಮುಟ್ಟಲ್ಲ, ನಾನು ಸೀದಾ ಮಾಡಿಬಿಡ್ತೀನಿ ನೋಡು. ಈಗ ಕಾಲು ತೆಗಿತೀನಿ, ಬರೀ ಇಷ್ಟೇ ಸ್ಪೀಡ್ ಹೋಗೋದು. ಹಾಂ ಓಕೆ. ಒಂದೊಂದಾಗಿ ನೋಡಿ. ಈಗ ಇದು ಹ್ಯಾಂಡ್ ಬ್ರೇಕು ತೆಗಿಬೇಕು. ಸೊ ಈಗ ನೋಡಿದ ಹ್ಯಾಂಡ್ ಬ್ರೇಕ್ ಐತಿ, ಗಾಡಿ ಮುಂದೆ ಹೋಗೋಲ್ಲ. ನೀನು ಏನು ಮಾಡಿದ್ರು ಮುಂದೆ ಹೋಗೋಲ್ಲ. ಈಗ ನೋಡಿ ಆಕ್ಸಿಲೇಟರ್ ಕೊಡ್ತೀನಿ ನೋಡಿಗ. ಪ್ಲೀಸ್ ಬ್ರೇಕ್, ಪೆಡಲ್ ಬ್ರೇಕ್, ಇದು ಪ್ಲೀಸ್ ಪಾರ್ಕಿಂಗ್ ಬ್ರೇಕು. ಹಾಂ, ರಿಲೀಸ್ ಪಾರ್ಕಿಂಗ್ ಬ್ರೇಕ್ ಅಂತ ಬರ್ತೈತಿ. ಇದು ಪಾರ್ಕಿಂಗ್ ಬ್ರೇಕು. ಓಕೆನಾ? ಇದು ಇತ್ತಂದ್ರೆ ಗಾಡಿ ನೀನು ಎಷ್ಟೇ ಆಕ್ಸಿಲೇಟರ್ ಕೊಟ್ಟರು ಹೋಗೋಲ್ಲ ಮುಂದೆ. ಓಕೆ? ಮುಂದೆ ಯಾಕೆ ನಾಯಿಗಳು ಇಷ್ಟೊಂದು ಬಂದ್ಬಿಟ್ಟು, ಇವ್ರು ಏನಾರು ಹೋಗಿ ಹೇಳಂಗಿದ್ದಾರೆ ಅವ್ರಿಗೆಲ್ಲರಿಗೆ? ಮತ್ತೆ ಹಾಂ, ಏನೋ ಡೌಟ್ ಆಗ್ತಿದೆ. ಸೆಕ್ಯೂರಿಟಿಗಳು ಯಾಕೋ ಇವರೇ ಇದ್ದಂಗಿದ್ದಾರೆ. ಓಕೆ? ಸೊ ಈಗ ಪಾರ್ಕಿಂಗ್ ಬ್ರೇಕು ರಿಲೀಸ್ ಮಾಡ್ತಿದ್ದೀನಿ. ಇವಾಗ ರಿಲೀಸ್ ಆಯಿತು. ಸೊ ಇವಾಗ ನಾನು ಬ್ರೇಕ್ ಬಿಟ್ಟ ಅಂತ ತಿಳ್ಕೊ, ಸೀದಾ ಹೋಗ್ತಿರ್ತದೆ ಸ್ಲೋ ಆಗಿ ಗಾಡಿ. ಇವಾಗ ಈ ಥರ ನೋಡಿ, ಇವಾಗ ನಾನು ಕಾಲು ತೆಗೆದಿದ್ದೀನಿ, ಕೈನೂ ಬಿಟ್ಟಿದ್ದೀನಿ, ಇಷ್ಟೇ ಸ್ಪೀಡ್ ಹೋಗ್ತೈತಿ. ಎಷ್ಟು ಸ್ಪೀಡ್ ಹೋಗ್ತದಂದ್ರೆ ಈಗ ಅದು 5 ಸ್ಪೀಡ್ ಹೊಂಟೈತಿದು, 4ರಿಂದ 5 ಸ್ಪೀಡು. ಓಕೆನಾ? ನೀನು ಏನು ಮಾಡೋತಂದರೆ ಸ್ಟಾರ್ಟಿಂಗ್ ಬರೇ ಈ ಹ್ಯಾಂಡಲ್ನ ಸ್ಲೋ ಆಗಿ ನಿನ್ಗೆ ಎಷ್ಟು ಬೇಕು ಟರ್ನಿಂಗು ಅಷ್ಟೇ ಮಾಡ್ಕೋಬೇಕು. ನೀನು ಎಷ್ಟು ದೊಡ್ಡ ರೌಂಡ್ ಹೊಡಿಬೇಕಂತೀಯಲ್ಲ ಅಷ್ಟು ರೌಂಡು. ಸೊ ಹಿಂಗೆ ಒಂದು ಸ್ವಲ್ಪ ಇದು ಬಿಟ್ಟರೆ ಮತ್ತೆ ಹೊಳ್ಳಿ ತಾನೇ ಆಟೋಮೆಟಿಕಾಗಿ ಸೀದಾ ಆಗ್ಬಿಡ್ತದೆ, ಸ್ಟ್ರೈಟ್ ಆಗಿಬಿಡ್ತೈತೆ ಅದು. ಓಕೆ? ನೀನು ಇಲ್ಲಿ ತಿರುಗಿಸ್ಬೇಕಂತೀಯಪ್ಪ, ಮತ್ತೆ ಹಿಂಗೆ ತಿರುಗಿಸ್ಕೊ ಅಷ್ಟೇ. ಸೊ ಲೆಫ್ಟಿಗೆ ಹೋದರೆ ಲೆಫ್ಟು, ರೈಟಿಗೆ ಹೋದರೆ ರೈಟು. ಓಕೆ? ಇವಾಗ ನಾನು ಇಷ್ಟೇ ಹಿಡಿತೀನಿ, ಇಷ್ಟೇ ಫುಲ್ ಸ್ಟ್ರೈಟಾಗಿ ಹೋಗ್ತೈತಿ ಇವಾಗ. ಓಕೆನಾ? ಈಗ ಮತ್ತೆ ಬಿಡ್ತೀನಿ, ಮತ್ತೆ ಸ್ಟ್ರೈಟ್ ಆಗ್ತೈತಿ, ಮತ್ತೆ ಹಿಡಿತೀನಿ, ಮತ್ತೆ ರೈಟಿಗೆ ತೊಗೋತೀನಿ, ಮತ್ತೆ ಸ್ಟ್ರೈಟ್ ಆಗ್ತೈತಿ. ಈಗ ನೋಡು ಇಷ್ಟೇ. ಸೊ ಇದನ್ನಿಷ್ಟು ತಿಳ್ಕೊಂಡಾದ ತಕ್ಷಣ ಆಮೇಲೆ ಏನು ಮಾಡಬೇಕು, ಈ ಕಡೆ ಸೈಡು ಒಂದು ಬ್ರೇಕು, ಲೆಫ್ಟ್ ಸೈಡ್ ಬ್ರೇಕ್ ಬರ್ತೈತಿ, ರೈಟ್ ಸೈಡ್ಗೆ ಆಕ್ಸಿಲೇಟ್ರ್ ಬರ್ತೈತಿ. ನೀನು ಗಾಡಿ ಸ್ಪೀಡಾಗಿ ಓಡಿಸ್ಬೇಕು ಅಂತಂದ್ರೆ ಆಕ್ಸಿಲೇಟ್ರ್ ಮೇಲೆ ಸ್ಲೋವಾಗಿ ಕಾಲಿಡಬೇಕು. ಇವಾಗ ಆಕ್ಸಿಲೇಟ್ರ್ ಅಲ್ಲಕತ್ತು. ಓಕೆನಾ? ಸೊ ಒನ್ಸ್ ನೀನು ಸ್ಟೇರಿಂಗ್ ಕರೆಕ್ಟಾಗಿ ನೀನು ಬಂದಾದ್ರ ಪ್ಲೇ ಸ್ಲೋ ಆಗಿ ಕೊಡು. ಈ ಥರ ಇವಾಗ ಸೆಕೆಂಡ್ಗೆ ಶಿಫ್ಟ್ ಆಯಿತು. ಓಕೆ? ಸೊ ಈ ಥರ ಸ್ಲೋ ಆಗಿ ಹೋಗ್ತದೆ. ಬರೀ ನೀನು ಈಗ ಹಿಡ್ಕೊಂಡ್ರು ಸಾಕು. ಬಟ್ ಈ ಬರೀ ಹಿಂಗೆ ಹಿಡ್ಕೊಂಡು ಕೂತ್ಕೊಂಡ್ರು ಕಲಿಯೋಕ್ಕಾಗಲ್ಲ. ನೀನು ಅದಕ್ಕೆ ಹೆಂಗೆ ಬೇಕೋ ಹಂಗೆ ಟರ್ನ್ ಮಾಡಬೇಕು. ರೈಟು ಲೆಫ್ಟು ಅದನ್ನೆಲ್ಲ ಮಾಡಬೇಕು. ಓಕೆ? ಸೊ ಹಿಂಗೆ ಹೋಗ್ಬಿಟ್ಟು ಇವಾಗ ನಾನು ಇವಾಗ ಟರ್ನ್ ಮಾಡ್ತೀನಿ ನೋಡು. ಓಕೆ? ಸೊ ಸೀಟ್ ಬೆಲ್ಟ್ ಹಾಕೋಬೇಕು. ಸೀಟ್ ಬೆಲ್ಟು ಈಗ ಇಲ್ಲಿ ವಾರ್ನಿಂಗ್ ಬಂತು ಅಂದರೆ ಸೀಟ್ ಬೆಲ್ಟು ಫಸ್ಟೇ ಹಾಕ್ಕೋಬೇಕು. ಈಗ ಇದನ್ನು ತಿರುಗಿಸ್ಕೊಂಡೆ. ಆಮೇಲೆ ಇವಾಗ ನೀನು ಲೆಫ್ಟ್ ಬೇಕಂದ್ರೆ ಲೆಫ್ಟು, ರೈಟ್ ಬೇಕಂದ್ರೆ ರೈಟು. ನಿಂದ್ರಿಸ್ಬೇಕಂತ ತಿಳ್ಕೊ, ಸ್ಲೋ ಆಗಿ ಬ್ರೇಕ್ ಹಿಡಿಬೇಕು. ಓಕೆ? ಇವಾಗ ಬ್ರೇಕ್ ಹಿಡಿದ್ರೆ ಗಾಡಿ ನಿಂತ್ಕೊಂಡಿರ್ತೈತಿ, ಬಟ್ ಆಫ್ ಆಗೋಲ್ಲ. ಇದನ್ನು ನಾನು ಆಫ್ ಅಂತ ಇಟ್ಕೊಂಡಿದ್ದಂದರೆ ಈಗ ನೋಡಿ ಈಗ ಆಫ್ ಆಗುತ್ತೆ. ಇರು ಒಂದೇ ನಿಮಿಷ. ಈಗ ಆಫ್ ಆಯಿತು. ನೀನು ಯಾವಾಗ ಬ್ರೇಕ್ ಬಿಡ್ತೀಯೋ, ಕಾಲು ಬ್ರೇಕ್ ಮೇಲೆ ಕಾಲು ಎತ್ತೀಯೋ ಮತ್ತೆ ಸ್ಟಾರ್ಟ್ ಆಗಿಬಿಡ್ತೈತೆ. ಅದು ಸ್ಟಾರ್ಟ್ ಆಗ್ತಾ ಹೋಗ್ತಿರ್ತ ಅಷ್ಟೇ ಅದು ಮತ್ತಂಗೆ. ಓಕೆನಾ? ಅದಕ್ಕೆ ಇದು ಆನಲ್ಲಿ ಬೇಕಂದ್ರೆ ಇಟ್ಕೋ. ಓಕೆನಾ?
ಅದು ಆದ ತಕ್ಷಣ ಫಾರ್ ಎಕ್ಸಾಂಪಲ್ ನಿನಗೆ ಏನೋ ಮಿಸ್ಟೇಕ್ ಆಗ್ಲಕತ್ತ ತಿಳ್ಕೊ, ನಾವು ಏನು ಮಾಡ್ತೇವತ್ತಂದರೆ ಸೊ ಎಮರ್ಜೆನ್ಸಿಗೆ ನಾನು ಇದು ಹಿಡಿದು ಬಿಡ್ತೀನಿ. ಅದು ಎಷ್ಟೇ ಸ್ಪೀಡ್ ಹೊಂಟ್ರು ಗಾಡಿ ಅವಾಗ ಸ್ಟಾಪ್ ಆಗಿಬಿಡ್ತೈತಿ. ನೀನು ಮಿಸ್ ಮಾಡಿದೆ ಅಂತ ತಿಳ್ಕೊ, ಏನಾರೆ ಕಲಿಸೋ ಟೈಮಲ್ಲಿ ಸ್ಪೀಡಾಗಿ ನೀನು ಆಕ್ಸಿಲೇಟ್ರ್ ಒತ್ತಲ್ಲಿ ಬ್ರೇಕ್ ಒತ್ತಲ್ಲಿ ಆಕ್ಸಿಲೇಟ್ರ್ ಏನಾರು ಒತ್ತೇ ಇರ್ತಂದ್ರೆ ಇದನ್ನ ಇಲ್ಲಿ ಇರ್ತೈತಿ, ಹಿಂಗೆ ಹಿಡಿದು ಬಿಟ್ರೆ ಗಾಡಿ ನಿಂತ್ಕೊಂಡ್ಬಿಡ್ತೈತೆ ಅದು. ಓಕೆ, ಸೊ ಇವಾಗ ಏನಾರು ಡೌಟ್ ಐತೆ ಈಗ? ಆಮೇಲೆ ಇಲ್ಲೆಲ್ಲ ಫ್ಯೂಲ್ ಎಲ್ಲ ಚೆಕ್ ಮಾಡ್ಕೋಬೇಕು. ಇದು ಸ್ಪೀಡೋಮೀಟ್ರು, ಇದು RPM ಮೀಟ್ರು. ಇಲ್ಲಿ ಬಂದುಬಿಟ್ಟು ಗಾಡಿದು ಫ್ಯೂಲಲ್ಲಿ ಎಷ್ಟು ಹೋಗ್ತೈತಿ, ಆಮೇಲೆ ವೆಹಿಕಲ್ ಟೆಂಪ್ರೇಚರ್ ಯಾವಾಗಲೂ ಚೆಕ್ ಮಾಡ್ತಿರ್ಬೇಕು. ನೆಕ್ಸ್ಟ್ ಬರೋದು ಇವೆಲ್ಲ ಇಂಡಿಕೇಟ್ರ್. ಲೆಫ್ಟ್ ಹೊಂಟ್ರೆ ಲೆಫ್ಟು, ರೈಟ್ ಹೊಂಟ್ರೆ ರೈಟು, ಈ ಥರ ಇಲ್ಲಿ ತೋರಿಸ್ತು ನೋಡಿ. ಈಗ ಇದು ರೈಟ್ ಇಂಡಿಕೇಟ್ರು, ಇದು ಲೆಫ್ಟ್ ಇಂಡಿಕೇಟ್ರು. ಆಮೇಲೆ ಇದೆಲ್ಲ ಮಿರರ್ ಅಡ್ಜಸ್ಟು. ನೀನು ಕುತ್ಕೊಂಡ ತಕ್ಷಣ ಮಿರರ್ ಅಡ್ಜಸ್ಟಿಂಗ್ ನಿನಗಿರಬೇಕು, ಸೀಟ್ ಅಡ್ಜಸ್ಟ್ ಇರಬೇಕು. ಸೀಟ್ ಬಂದುಬಿಟ್ಟು ಇಲ್ಲಿ 2 ಕೈ ಹಾಕಿದ್ರೆ ಇಲ್ಲಿ 2 ಲೆಫ್ಟ್ ರೈಟ್ ಇದಾವಲ್ಲ ಮೇಲೆ ಕೆಳಗಡೆ ಅದರದ್ದು ಇವೆಲ್ಲ ಬಂದು ವಿಂಡೋದು. ಓಕೆನಾ? ಇಷ್ಟೆಲ್ಲ ಮಾಡ್ಕೊಂಬಿಟ್ಟು ಇದೆಲ್ಲ ಹೆಡ್ಲೈಟು. ಇಷ್ಟೆಲ್ಲ ಮಾಡ್ಕೊಂಬಿಟ್ಟು ನೀನು ಗಾಡಿ ಒಂದೊಂದಾಗಿ ಓಡ್ಸೋಕೆ ಕಲಿಬೇಕು. ಫಸ್ಟ್ ಇದು ಬರೀ ಗಾಡಿ ಕಲ್ತ್ಕೊ, ಆಮೇಲೆ ಒಂದೊಂದಾಗಿ ಇದ್ರ ಬಗ್ಗೆ ಹೇಳ್ತೀನಿ. ಸುಮಾರು ಇದಾವೆ ಇಲ್ಲೆಲ್ಲ. ಪ್ಲೇನ್ ಇಲ್ಲಿ ಬರ್ತಿತ್ತಲ್ವ ಗಾಡಿ, ಇಲ್ಲಿ ಇಟ್ಟಿದ್ದಾರೆ, ಕರೆಕ್ಟಾಗಿ ಜಾಗ ಇಟ್ಟಿದ್ದಾರೆ. ನಾವು ಅಲ್ಲಿಂದ ಬಂದೆವು. ಸೊ ಇವಾಗ ಗೊತ್ತಾಯ್ತಾ? ಏನಾರು ಡೌಟ್ ಐತಾ? ಸ್ಟಾರ್ಟ್ ಏನಿಲ್ಲ, ನಾನು ಹೇಳಿದೆ ನೋಡಿ, ಇನ್ನೊಮ್ಮೆ ತೋರಿಸ್ತೀನಿ ನೋಡು. ಇಲ್ಲ ತೊಂದರೆ ಇಳಿದ್ಬಿಟ್ಟು ಈ ಕಡೆ ಬಾ, ಹೊರಗಡೆ ತೋರಿಸ್ತೀನಿ. ಇಳ್ಕೊ. ಸೊ ಈ ಕಾರ್ ಓಡ್ಸೋಕ್ಕೂ ಕರೆಕ್ಟಾಗಿ ಟ್ರೈನಿಂಗ್ ಕೊಡಬೇಕು. ಇಲ್ಲ ಅಂತಂದ್ರೆ ಇವರೆಲ್ಲ ತೊಗೊಂಡು ಹೋದಾಗ ಒಂದು ಅರ್ಥ ಆಗಲಿಲ್ಲ ಅಂತಂದರೆ ಪ್ರಾಬ್ಲಮ್. ಎಕ್ಸ್ಪೆಷಲಿ ಒಬ್ಬರು ಕಾರ್ನ ತಿಳ್ಕೊಳ್ಳೋದು ತೊಗೊಂಡು ಹೋಗ್ಬಿಡ್ತಾರೆ. ಅದು ಇತ್ತೀಚೆಗೆ ನೋಡ್ತೀನಿ, ಎಲೆಕ್ಟ್ರಿಕ್ ಗಾಡಿಗೆ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ತವ್ರೆ ಇವಾಗ ಒಬ್ಬೊಬ್ಬರು ಹೆಣ್ಮಕ್ಳದು ಕತೆ. ಸೊ ಇಲ್ಲಿ ಬಾ, ಇಲ್ಲಿ ಈ ಕಡೆ ಬಾ ನೋಡು. ಇವಾಗ ಕಂಪ್ಲೀಟ್ ಫುಲ್ ಪವರ್ ಆಫ್ ಐತಿ. ಓಕೆನಾ? ಪವರ್ ಆನ್ ಮಾಡಬೇಕಂದ್ರೆ ಯಾವತ್ತು ನಿನ್ನ ಹತ್ರ ರಿಮೋಟ್ ಕೀ ಇರಬೇಕು. ಇಲ್ಲ ಅಂತಂದರೆ ಸ್ಟಾರ್ಟ್ ಆಗೋಲ್ಲ. ಓಕೆನಾ? ಸೊ ಇದು ರಿಮೋಟ್ ಕೀ ನಾನಿಲ್ಲಿ ಇಡ್ತೀನಿ ಇವಾಗ. ಓಕೆ, ಇವಾಗ ಪಾರ್ಕಿಂಗು ಹಾಕಿದ್ದೀನಿ. ಈಗ ಇಲ್ಲಿ ಪೀದಲ್ಲೂ ಐತದ ಗಾಡಿ. ಓಕೆನಾ? ಇವಾಗ ಏನಾಗ್ತದಂದರೆ ನೀನು 1 ಟಚ್ ಹೊಡೆದ್ರೆ ಡಿಸ್ಪ್ಲೇ ಆನ್ ಆಗ್ತೈತಿ. ಸ್ಟೇರಿಂಗ್ ಎಲ್ಲ ಆ್ಯಸ್ ಇಟ್ ಈಸ್ ಒರಿಜಿನಲ್ ಕಂಡೀಷನ್, ಅಂದರೆ ನೀನು ಎಷ್ಟು ಅಡ್ಜಸ್ಟ್ಮೆಂಟ್ ಮಾಡಿರ್ತಿ ಅಷ್ಟು ಬರ್ತೈತಿ. ಇಲ್ಲಿ ಐತೆ ನೋಡಿ, ಇದು ಬ್ರೇಕು, ಇದು ಆಕ್ಸಿಲೇಟ್ರು. ಓಕೆನಾ? ಒಮ್ಮೆ ಹಿಂಗೆ ಹೊಡೆದಂದ್ರೆ ಒಮ್ಮೆ ಓಡ್ಲಿಕ್ಕೆ ಶುರು ಮಾಡ್ತದೆ. ಆಮೇಲೆ ಎರಡೂ ಹಿಡಿದು ಹಿಂಗೆ ನಿಲ್ಲಿಸ್ಕೊಳಕ್ಕೆ ಹೋಗ್ಬಾರ್ದು, ಗಾಡಿ ನಿಂತ್ಕೊಳ್ಳೋದೇ ಇಲ್ಲ. ಓಕೆನಾ? ಎರಡೂ ಹಿಡಿಬಾರ್ದು. ಇಲ್ಲಿ ಈ ಕಾಲು ಬ್ರೇಕ್ ಮೇಲೆ ಇಡ್ತಿದೆ ಅಂದರೆ ಈ ಕಾಲು ಇಷ್ಟೇ ನ್ಯೂಟ್ರಲ್ ಇರಬೇಕು. ಆಮೇಲೆ ಈ ಕಾಲು ಆಕ್ಸಿಲೇಟ್ರ್ ಮೇಲೆ ಇದ್ದರೆ ಈ ಕಾಲು ನ್ಯೂಟ್ರಲ್ ಇರಬೇಕು. ಇಲ್ಲ ಅಂತಂದರೆ ಒಬ್ಬೊಬ್ರು ಆ್ಯಕ್ಚುಲಿ ಇದಕ್ಕೆ ಒಂದೇ ಕಾಲಲ್ಲಿ ಓಡಿಸ್ತಾರೆ, ಹಿಂಗೆ. ನನಗದು ಬರಲ್ಲ, ನಾನು ಹಿಂಗೆ ಓಡಿಸೋದು. ಅದಕ್ಕೆ ಗಾಡಿ ಜಂಪ್ ಅಷ್ಟು ಹೊಡೆಯೋದು. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಬ್ರೇಕ್ ಮೇಲೆ ಕಾಲು ಹಿಡಿತೀನಿ ನೋಡು. ಬ್ರೇಕ್ ಮೇಲೆ ಕಾಲು ಹಿಡಿದು ಈ ಸ್ಟಾರ್ಟರ್ ಬಟನ್ನು ಒತ್ತಿದ್ರೆ ಗಾಡಿ ಆನ್ ಆಗ್ತೈತೆ. ಆಮೇಲೆ ಬಿಟ್ಬಿಡು. ಇಲ್ಲಿ ನೋಡು, ಈಗ ವಿಂಡೋ ಇದು ಡೋರ್ ಓಪನ್ ಇದೆ ಅಂತೇಳಿ ತೋರ್ಸಕತ್ತೈತೆ ಅದು. ಓಕೆನಾ? ಇಲ್ಲೆಲ್ಲ ತೋರಿಸ್ತಿರ್ತಾ. ಈಗ ಅದು ಆದ ತಕ್ಷಣ ಬಂದುಬಿಟ್ಟು ಇಲ್ಲೈತಲ್ಲ ಇದು ಬ್ರೇಕು, ಪಾರ್ಕಿಂಗ್ದು, ಇದನ್ನು ಕೆಳಗಡೆ ಒತ್ತಬೇಕು. ಇವಾಗ ಬ್ರೇಕ್ ರಿಲೀಸ್ ಆಯಿತು. ಬ್ರೇಕ್ ರಿಲೀಸ್ ಆದ ತಕ್ಷಣ ಇದನ್ನು ಹಿಡ್ಕೊಂಡ್ಬಿಟ್ಟು ಅನ್ಲಾಕ್ ಐತಲ್ಲ ಇದು, ಅದನ್ನು ಬ್ರೇಕ್ ಹಿಡ್ಕೊಂಡ್ಬಿಟ್ಟು ಹಿಂದೆ ಎಳೆದ್ಬಿಟ್ರೆ ಡಿಗೆ ಈಗ ಸ್ಲೋ ಆಗಿ ಡ್ರೈವಿಂಗ್ ಸ್ಟಾರ್ಟ್ ಆಯ್ತು ಇವಾಗ. ಓಕೆನಾ? ಬಟ್ ಇದು ಏನಂತಂದ್ರೆ ಈ ಡೋರ್ ಓಪನ್ ಇದ್ದಾಗ ಕುತ್ಕೊಂದಿಲ್ಲ ಡ್ರೈವರ್ ಸೈಡ್ದು ಡೋರ್ ಅಂತಂದರೆ ಗಾಡಿ ಸ್ವಲ್ಪ ಹೊತ್ತು ಹೋದ ತಕ್ಷಣ ಮತ್ತೆ ಎರರ್ ಬಂದು ನಿಂತ್ಕೊಂಡ್ಬಿಡ್ತೈತೆ, ಅದು ಓಡಲ್ಲ ಸೇಫ್ಟಿಗೆ. ಓಕೆನಾ? ಸೊ ಇವಾಗ ಇಷ್ಟು ಅರ್ಥ ಆಯ್ತಾ ಫಸ್ಟ್ ಸ್ಟೆಪ್ಪು? ಓಕೆ, ಈ ಫಸ್ಟ್ ಸ್ಟೆಪ್ ಅದಾದ ತಕ್ಷಣ ನಿನ್ಗೆ ಹೆಂಗೆ ಲೆಫ್ಟ್ ಬೇಕಾ ರೈಟ್ ಬೇಕಾ ಅಂತೇಳಿ ನೀನೇನು ತಿರುಗಿಸ್ಬೇಕು. ಗಾಡಿ ಓಡಿಸ್ದಂಗೆ ಮಾಡಬಾರ್ದು. ಗಾಡಿ ಓಡಿಸಲ್ಲಿ ಏನು ಗೊತ್ತಾ, ಫಸ್ಟ್ ಡೇ ಒಂದು ಹೇಳ್ಕೊತ್ತೆ, ಸೆಕೆಂಡ್ ಡೇ ಹೇಳ್ಕೊಟ್ಟೆ, 3ನೇ ದಿವಸ ಕೈ ಮಾತಾಡೋಕ್ಕೆ ಶುರು ಮಾಡ್ತು. ಬಟ್ ಏನ್ವೇ ಗಾಡಿ ಕಲ್ತ್ಬಿಟ್ರು. 2 ವೀಲರ್ ಕಲಿಯೋದು ಕಷ್ಟ, 4 ವೀಲರ್ ಆ್ಯಕ್ಚುಲಿ ಗೇರ್ ವೆಹಿಕಲ್ ಕಲಿಯೋದು ಕಷ್ಟ. ನಂದಿರೋದು ಆಟೋಮೆಟಿಕ್ಕು, ಹಾಗಾಗಿ ಇದು ತುಂಬ ಈಸಿ, ಯಾರು ಬೇಕಾದರೂ ಓಡಿಸ್ಬೋದು. ಸೊ ಹಂಗಾಗಿ ಇವಾಗ ನೀನು ಒಬ್ಬಕ್ಕೇ ಡ್ರೈವ್ ಮಾಡು, ನಾವೆಲ್ಲ ದೂರ ನಿಂತ್ಕೊಂಡು ನೋಡ್ತೇವೆ. ಹೆಂಗಾದ್ರು ಗಾಡಿ ಇನ್ಶೂರೆನ್ಸ್ ಐತಿ. ಸೊ ಇವಾಗ ಹೋಗೋಣ. ನಿನ್ನ ಕಾಲು ನೆಲಕ್ಕೆ ತಿಳ್ತಾನೆ. ಅಲ್ಲಿ 2 ಬಟನ್ ಇದಾವಲ್ಲ, ಅದು ಮುಂದೊಂದು ಐತಿ ನೋಡಿ, ಹಿಂಗೆ ಐತಿ ನೋಡು, ಹಿಂಗೆ ಐತಿ ನೋಡು. ಅದು ಮುಂದಿರೋದಕ್ಕೆ ಮುಂದೆ ಮುಂದೆ ಮಾಡಲ್ಲ. ಈ ನಿನ್ನ ಕಾಲು ನೆಲಕ್ಕೆ ಬೇಕದು, ನಿಮ್ಮ ಹೈಟಿಗೆ ನೀವು ಅಡ್ಜಸ್ಟ್ ಮಾಡಿ. ಇನ್ನೂ ಮುಂದೆ ಮಾಡ್ಕೋ.
ಕರೆಕ್ಟಾಗಿ ನೀನು ಬ್ರೇಕ್ ಹಿಡಿಬೇಕಂದ್ರೆ ನೀನು ಏನು ಎದ್ದು ನಿಂತು ಬ್ರೇಕ್ ಹೊಡಿತೀಯ ಅಲ್ಲಿ. ಮತ್ತೆ ಕರೆಕ್ಟಾಗಿ ಐತಾ ಈಗ ಕಾಲು ಚೆಕ್ ಮಾಡಿ ಫಸ್ಟ್ ಎರಡು. ಇಲ್ಲ ಇನ್ನ ಮುಂದೆ ತಗೋ ಅದನ್ನ ಕೆಳಗೆ ಮಾಡಿ ಹಿಂಗೆ ಮಾಡು. ಇಲ್ಲೋಡು ಹಿಂಗೆ ಮಾಡು. ಹಿಂಗ ಮಾಡು ಇನ್ನ ಮಾಡು ಕಾಲಿಗೆ ಕರೆಕ್ಟಾಗಿ ಕುತ್ಕೊಂಡೈತೆ. ಅವ್ನು ಎಲ್ಲಾರು ಇವ್ರು ಸ್ಟೇರಿಂಗ್ ಅಲ್ಲಿ ಹೋಗಿ ಕುತ್ಕೋತಾವ್ರಲ್ಲಪ್ಪ. ಈ ಕುಳ್ಳಿರೋರ್ದು ಇದೊಂದು ಪ್ರಾಬ್ಲಮ್. ಅದಕ್ಕೆ ಸ್ಟೇರಿಂಗ್ ಹತ್ರನೇ ಇರ್ತಾರವ್ರು. ಇರಪ್ಪ ಈ ಕಾಲ್ ಕರೆಕ್ಟ್ ಆಗೈತಾ ಚೆಕ್ ಮಾಡು. ಕರೆಕ್ಟ್ ಆಗಿ ಎರಡು ಕಾಲ್ ಓಕೆ ಕರೆಕ್ಟ್ ಆಗೈತಾ. ಸರಿ, ಇವಾಗ ನಾನು ಈ ಕಡೆ ಡೋರ್ ಹಾಕೋತೀನಿ. ಓಕೆನಾ? ಇವಾಗ ಏನ್ ಮಾಡ್ಬೇಕಂದ್ರೆ ಈಗ ಗಾಡಿ ಬಂದು ಪಾರ್ಕಿಂಗ್ ಅಲ್ಲಿ ಐತಿ. ಇದು ನಾನು ಕಂಪ್ಲೀಟ್ ಆಗಿ ಆಫ್ ಮಾಡ್ತೀನಿ. ಓಕೆನಾ? ಇರೋ ಈಗ ಡೋರ್ ಹಾಕೋ. ಓಕೆ ಡೋರ್ ಕೂತೈತೆ. ಓಕೆನಾ? ಸೊ ಇವಾಗ ಏನು ಮಾಡಬೇಕು, ಫಸ್ಟು ಬ್ರೇಕು ಇದು ಡೌನ್ ಮಾಡು. ಹಿಂಗೆ ಕೆಳಗಡೆ ಒತ್ತು. ಒತ್ತು. ಆಗಲಿಲ್ಲ ಬ್ರೇಕ್ ಹಿಡ್ಕೊಂಡು ಒತ್ತು. ಅಂಜಿಕೆ ಬರ್ತದೆ. ಇರಲಿ ಬ್ರೇಕ್ ಹಿಡ್ಕೊಂಡು ಒತ್ತಲ್ಲ. ಬ್ರೇಕ್ ಯಾವುದು? ಬ್ರೇಕ್ ಯಾವುದು? ಇದು ಒತ್ತಲೆ. ಟೈಟ್ ಅದೇ ಫಸ್ಟ್ ಏನ್ ಮಾಡಿ ಫೀಲ್ ಮಾಡ್ಕೊಡಿ. ಅದನ್ನ ಒತ್ತು ಬಿಟ್ಟು ಫಸ್ಟ್ ಫೀಲ್ ಮಾಡಿ ಒತ್ತಿದ್ರೆ ಹೆಂಗ್ ಹೋಗುತ್ತೆ ಅಂತ ಅಂದ್ಬಿಟ್ಟು ಅದು ಫಸ್ಟ್ ಪಾಯಿಂಟ್ ಮಾಡ್ಕೊಡಿ. ಅಂಜಿಕೆ ಬರ್ತದೆ. ಒತ್ತು ಬ್ರೇಕ್ ಒತ್ತಲಿಕ್ಕಲ್ಲೇನು. ಇವಾಗ ಇದು ಕೆಳಗಡೆ ಒತ್ತು ಅಷ್ಟೇ. ಇನ್ನ ಒತ್ತಬೇಕು ಬ್ರೇಕು. ಇಲ್ಲ ಈ ಬ್ರೇಕ್ ಒತ್ತದಕ್ಕೆ ಅದಕ್ಕೇನಾಗ್ತದೆ ಇದು ಒತ್ತದು ಈಗ. ಅಯ್ಯೋ ನನ್ನ ಮಕ್ಕಳೇ ಇದು ನೋಡು. ಇನ್ನ ಬ್ರೇಕ್ ಒತ್ತು. ಒತ್ತಿನ ಬ್ರೇಕು ಒತ್ತು. ಒತ್ತು ಇನ್ನ ಒತ್ತು ಬ್ರೇಕು. ಒಂದು ಕೆಲಸ ಮಾಡು, ಇದನ್ನು ಸ್ಟಾರ್ಟ್ ಮಾಡು. ಓಕೆ ಇವಾಗ ಇದನ್ನ ಒತ್ತು ಕೆಳಗಡೆ. ಇದು ಒತ್ತು ಕೆಳಗಡೆ. ಓಕೆ ನ್ಯೂಟ್ರಲ್ ಆಯ್ತಾ? ಓಕೆ ಸೊ ಇವಾಗ ಏನು ಮಾಡಬೇಕು, ಗಾಡಿ ಸ್ಟಾರ್ಟ್ ಆಯ್ತು. ಇವಾಗ ಬ್ರೇಕ್ ಮೇಲಿನ ಕಾಲ್ ತೆಗಿ ಇವಾಗ. ಓಕೆ ಇದು ಪಾರ್ಕಿಂಗ್ ಎಲ್ಲ ಐತಿ ಇವಾಗ. ಇದರಲ್ಲಿ ಒಂದೊಂದು ಟೈಮು ಹಿಂದೆ ಹೋಗಬಾರ್ದು ಅಂತಂದರೆ ಯಾವಾಗಲೂ ನೀನು ಬ್ರೇಕ್ ಹಾಕಿ ನಿಲ್ಲಿಸಿರ್ಬೇಕು. ಓಕೆ ಇದು ಪಾರ್ಕಿಂಗ್ ಬ್ರೇಕು. ಓಕೆನಾ? ಇವಾಗ ಇದು ನ್ಯೂಟ್ರಲ್ಲು. ಓಕೆನಾ? ಸೊ ಇವಾಗ ಏನು ಮಾಡ್ಬೇಕಂತಂದ್ರೆ ಇದನ್ನು ಹಿಂಗೆ ಹಿಡಿದ್ಬಿಟ್ಟು ಈ ಬಟನ್ ಇದು ಈ ಬೆರಳಿಂದ ಇದು ಪ್ರೆಸ್ ಮಾಡಿಬಿಟ್ಟು ಹಿಂದೆ ಎಳಿಬೇಕು. ಇದು ಪ್ರೆಸ್ ಆಗಿರಬೇಕು, ಆಮೇಲೆ ಎಳಿಬೇಕು ಅದು ಹಿಂದೆ. ಓಕೆ ಸೊ ಇವಾಗ ಸ್ಟೇರಿಂಗ್ ಎಲ್ಲ ಕರೆಕ್ಟ್ ಆಯ್ತಾ? ಅಡ್ಜಸ್ಟ್ ಆಯ್ತಾ? ಓಕೆ ಸಪೋಸ್ ನೀನು ಸ್ಟೇರಿಂಗ್ ಅಡ್ಜಸ್ಟ್ ಇಲ್ಲ ಅಂತಂದ್ರೆ ಇಲ್ಲಿ ಕೆಳಗಡೆ ಮೇಲ್ಗಡೆ ಮತ್ತೆಲ್ಲ ಮಾಡ್ಬೋದು ಇದು. ಓಕೆನಾ? ನಿನ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊ. ಐ ಥಿಂಕ್ ಇದು ಈ ಕೈ ಹಿಡಿ, ಇದಕ್ಕೆ ಕೈ ಹಿಡಿದು ನೋಡು. ಅಲ್ಲಲ್ಲ ಸ್ಟೇರಿಂಗ್ ಕೈ ಹಿಡಿದು ನೋಡಿ ಎಷ್ಟು ಕರೆಕ್ಟ್ ಆಗೈತೆ ಓಡಿಸ್ಲಿಕ್ಕ. ಇದು ಇನ್ನೂ ಒಳಗಡೆ ಹೋಗ್ಬೇಕಾ ಇಲ್ಲ ಇನ್ನೂ ಮೇಲೆ ಬರ್ಬೇಕಾ? ಕರೆಕ್ಟ್ ಆಯ್ತಾ? ಇಷ್ಟು ಕರೆಕ್ಟ್ ಆಗೈತಾ? ಓಕೆ ಇಷ್ಟು ಕರೆಕ್ಟ್ ಆಗೈತಾ? ಓಕೆ ಈಗ ಇದು ಕರೆಕ್ಟ್ ಆಗೈತಾ ಎಲ್ಲನೂ? ಈಗ ನೀನು ಏನು ಮಾಡಬೇಕು, ಬ್ರೇಕ್ ಹಿಡ್ಕೊಂಡ್ಬಿಟ್ಟು ಬೈಕ್ ಓಡ್ದಷ್ಟೇನು ಕಷ್ಟ ಅಲ್ಲ ಬಿಡೋದು. ಬ್ರೇಕ್ ಹಿಡ್ಕೋದು ಹಿಡ್ಕೋಬೇಕು, ಟೈಟಾಗಿ ಹಿಡ್ಕೋಬೇಕದು. ಆವಾಗ ಇದನ್ನ ಪ್ರೆಸ್ ಮಾಡಿಬಿಟ್ಟು ಈ ಕಡೆ ಹಿಡಿ, ಪ್ರೆಸ್ ಮಾಡ್ಕೊಂಡು ಮುಂದೆ ನೋಡ್ತಿರ್ಬೇಕು, ಇಲ್ಲಿ ನೋಡಂಗಿಲ್ಲ ಮತ್ತದು. ಹಿಡ್ಕೋ, ಸ್ಟೇರಿಂಗ್ ಕೈ ಹಿಡ್ಕೋ. ಪ್ರೆಸ್ ಮಾಡಿ ಹಿಂದೆ ಹೇಳ್ಕೊ ಅಷ್ಟೇ. ಪ್ರೆಸ್ ಮಾಡಿ ಹಿಂದೆ ಈಗ ಬ್ರೇಕ್ ಹಿಡ್ಕೊ ಅಷ್ಟೇ. ಓಕೆನಾ? ಈಗ ಡ್ರೈವಿಂಗಲ್ಲಿ ಸ್ಟಾರ್ಟ್ ಆಯಿತು. ಈಗ ನೀನು ಬ್ರೇಕ್ ಬಿಟ್ರೆ ಸ್ಲೋ ಆಗಿ ಮುಂದೆ ಹೋಗ್ತದೆ. ಹುಷಾರು, ಮುಂದೆ ನಾಯಿಗಳದಾವ. ಓಕೆ ಬ್ರೇಕ್ ಬಿಡು ಸ್ಲೋ ಆಗಿ. ಲೆಫ್ಟ್ ಟರ್ನ್ ಮಾಡಲೇ. ನೀನು ಬ್ರೇಕ್ ಹಾಕು ಸ್ಲೋ ಆಗಿ ಬ್ರೇಕ್ ಹಾಕ್ಬೇಕು. ಏಯ್ ಬರ ಗಾಡಿಯಲ್ಲಿ ಒಳಗಡೆ ಬಾ. ನಾಯಿಗೆ ಹಾಯಿಸ್ಬಿಡ್ತಿದ್ರು ಅವ್ರವ್ರು ಹಂಗೆ ಹೋಗ್ಬಿಟ್ಟು. ಸೊ ಇವಾಗ ಏನು ಮಾಡು, ಅವ್ರು ನಿಂತ್ಕೊಂಡಿದಾರೆ ಅಂತಂದ್ರೆ ಬರೀ ಇವಾಗ ಲೆಫ್ಟೇ ಹಿಡಿ. ಒಂದು ಸ್ವಲ್ಪ ಬ್ರೇಕ್ ಬಿಡು ಹಂಗೆ. ಜಾಸ್ತಿ ಬೇಡ, ಜಾಸ್ತಿ ತಿರುಗಬೇಡ. ಲಾಂಗ್ ಹೋಗ್ಲಿ. ಓಕೆ ಬರೀ ಇವಾಗ ಲೆಫ್ಟು ಇಷ್ಟೇ. ನೀನು ಆಕ್ಸಿಲೇಟರ್ ಮೇಲೆ ಕಾಲಿಟ್ಟಿಲ್ಲ ಅಂತಂದ್ರೆ ಇಷ್ಟೇ ಹೋಗ್ತಿರ್ತೈತಿ ಇವಾಗ ಇದು. ಓಕೆ ಸೊ ಇವಾಗ ನೀನು ಸಪೋಸ್ ಗಾಡಿ ಓಡ್ಸಕ್ಕೆ ಬರ್ತಿಲ್ಲ ಅಂತ ತಿಳ್ಕೊ. ನಾನೇನು ಮಾಡ್ತೀನಿ ಅಂತಂದರೆ ಎಮರ್ಜೆನ್ಸಿಗೆ ಇದನ್ನು ಹಿಡಿದು ಬಿಟ್ರೆ ಗಾಡಿ ನಿಂತ್ಕೊಂಡ್ಬಿಡ್ತೈತಿ ಇವಾಗ. ಸೊ ಇವಾಗ ಏನು ಮಾಡು, ಸ್ಟಾಪ್ ಮಾಡು. ಬನ್ರಪ್ಪ, ಒಂದು ರೌಂಡ್ ಬಂತು ಇವಾಗ. ಕಾರ್ ಇದು ಬೈಕ್ ಓಡಿಸ್ದಂಗಂತೂ ಇಲ್ಲ. ಇವಾಗ ನೆಕ್ಸ್ಟ್ ಕುತ್ಕೊಳ್ರಿ ಗಾಡಿಯಲ್ಲಿ, ಇಲ್ಲಿಂದಾನೆ ಇಟ್ಕೊಳ್ಳಿ ಇವಾಗ. ಈಗ ನೋಡು ನಾನು ಹೇಳ್ತೀನಿ ಇವಾಗ ಆ ಥರ ರೌಂಡ್ ಹೋಗ್ಬೇಕು. ಹಿಂಗೆ ಹೋಗ್ಬಿಟ್ಟು ನಾವು ಹೆಂಗೆ ಬಂದ ನೋಡಿ ಸ್ಟಾರ್ಟಿಂಗ್ ರೌಂಡು
ಆ ಥರ ಬಾ, ಓಕೆನಾ? ಲೈಸೆನ್ಸ್ ಐತಾ ಇಲ್ಲ? ಲೈಸೆನ್ಸ್ ಇಲ್ಲ ಅಂತಲೇ ಇವ್ರ ಲೈಸೆನ್ಸ್ ಇಲ್ಲ ಇನ್ನ. ಸ್ಟಾರ್ಟಾ? ಹಾಂ, ಬ್ರೇಕ್ ಬಿಡು. ಹಾಂ, ನಾವು ಇವಾಗ ಏನೂ ಮಾತಾಡಲ್ಲ. ಫಸ್ಟ್ 1 ಟೈಮ್ ಹೇಳಿದೆವು, 2 ಟೈಮ್ ಹೇಳ್ತೇವೆ, 3ನೇ ಟೈಮ್ ಎಲ್ಲಿ 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 ಶಂಭುಲಿಂಗ ಸಿದ್ಧಲಿಂಗ ನಾನು ಹೇಳಿದ್ದು ಹಿಂಗೆ ಹಿಂಗೆ ಒಂದಲ್ಲ. ಹ್ಞೂ ಆಯ್ತು, ಹೋಗಿ ಹೋಗಿ. ಅಯ್ಯೋ, ಅಂಜಿಕೆ ಬರ್ತದೆ. ಥೋ ಥೋ ನೀನಲ್ಲೇ ಬರೇ ರೌಂಡ್ ಹೊಡಿಬೇಡ. ಅದು ಹಿಂಗೆ ಇಡೀ ದೊಡ್ಡ ರೌಂಡ್ ಹೊಡಿ ಅಂದ ಕಡೆ ಸೈಡಿಗೆ ಹೋಗಿ ಅವ್ರು ಬೈತಾರೆ. ಆಮೇಲೆ ಅಲ್ಲಿ ಗ್ರೌಂಡ್ ಅವ್ನು ತಲೆ ತಿರ್ಗಕತ್ತ ಇವಾಗ್ಲೇನೆ. ಹೋಗಿ ಹಿಂಗೆ ಸೀದಾ ಹೋಗು. ನಿನ್ನ ಕೈ ಬಿಡು ಬಿಡು ಸ್ಟೈರಿಂಗ್ದು, ತಾನೇ ಸೀದಾ ಆಗ್ತದ. ಹಾಂ, ಇವಾಗ ಸ್ಲೋ ಆಗಿ ಟರ್ನ್ ಮಾಡ್ಕೊ. ಈ ಕಡೆ ಹಾಂ, ಸ್ಲೋ 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 ಸ್ಲೋ. ಅಷ್ಟು ತಿರುಗಿಸ್ಬಾರ್ದು, ಅಷ್ಟು ತಿರುಗಿಸ್ಬೇಡ. ಸ್ಲೋ ಆಗಿ ಮಾಡೋದು. ಫುಲ್ ಹೋಗ್ಲಿ, ಲಾಂಗ್ ಹೋಗ್ಲಿ, ಹಾ ಹೋಗ್ಲಿ ಅಲ್ಲಿ ಗಂಟ. ಅರ್ಜೆಂಟಾ? ಇವಾಗ ಏನಂತಂದ್ರೆ ಸ್ಲೋ ಟರ್ನ್ ಮಾಡ್ಕೊ. ಇವಾಗ ಸ್ಲೋ ಟರ್ನ್ ಮಾಡು. ಹಾಂ, ಇವಾಗ ಆಕ್ಸಿಲೇಟರ್ ಮೇಲೆ ಸ್ಲೋ ಆಗಿ ಕಾಲಿಡು. ಎಲ್ಲದ ಅದೇ ಇವನು ಅವ್ನು ಎಲ್ಲೈತೆ ಆಕ್ಸಿಲೇಟರ್ ಅಂತ ಹೊಡಿ. ಅಜ್ಜಿ ರೊಟ್ಟಿ ಪಕ್ಕದ ಚಪಾತಿ ಅದೇ ಅದು ಅದು. ಪಕ್ಕದ ಹ್ಞೂ ಹಾಂ, ಸ್ಪೀಡ್ ಆಗ್ತೈತೆ. ಅಷ್ಟ್ಯಾಕೆ ಬೇಗ ಬೇಗ ಟರ್ನ್ ಮಾಡಕತ್ತಿದ್ದೆಲ್ಲ. ನೀನು ಕುಡ್ತೀನಿ ನೋಡಿ ಕಪಾಳಿಗೆ ಒಂದು ಹೋಗತ್ ಹೇಳಕತ್ತೀನಿ. ಇಷ್ಟು ದೊಡ್ಡದು ಫುಲ್ ದಂಡಿಗೆ ಅದು ಪೈಪ್ ಹಾಕ್ಯಾರ ನೋಡು, ಅದ್ರ ಪಕ್ಕದಲ್ಲಿ ಇದ್ರದ್ದು ಹೋಗು. ಅಲ್ಲಿ ಅವ್ರ ನಡು ಅವ್ರು ಅಲ್ಲಿ ಕ್ರಿಕೆಟ್ ಆಡ್ಲಕ್ಕೆ ಕ್ಲೀನಾಗಿ ಗ್ರೌಂಡ್ ಇಟ್ಕೊಂಡಿರ್ತಾರಪ್ಪ. ನಿಮ್ಮಂಥವ್ರು ಬಂದು ಹಾಳು ಮಾಡಿಬಿಟ್ರೆ. ಹಾಂ, ಸೀಟ್ ಬೆಲ್ಟು ಅಕ್ಕ. ಹಂಗೆ ಮುಂದೆ ನೋಡ್ತಿರ್ಬೇಕು, ಹಂಗೆ ಕೈ ಹಾಕ್ತಿರ್ಬೇಕು. ಮುಂದೆ ಏನಾರು ಇಲ್ಲ, ಬ್ರೇಕ್ ಹಾಕೋ, ಬ್ರೇಕ್ ಹಾಕೋ. ಅವನು ಯಾರನ್ನಾರು ಕೆಡುತ್ತಾರ. ಹ್ಞೂ, ಬ್ರೇಕ್ ಹಂಗೆ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಹಾಕೋ. ಕೀರ್ತಿ ಅದಕ್ಕೆ ಹೇಳೋದು ದೂರ ಕೂತ್ಕೋಬೇಕು ಅಂತಂದ್ಬಿಟ್ಟು. ಇಲ್ಲೈತದು. ಫಸ್ಟು ಬೆಲ್ಟ್ ಹಾಕೊಂಡ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ಬೇಕು ಹೇಳ್ಬೇಕಂತಂದ್ರೆ. ಹಾಂ, ಓಕೆ, ಇವಾಗ ಆಫ್ ಆಯಿತು. ಸ್ಲೋ ಆಗಿ ಹೋಗ್ಬೇಕು, ಅಂದರೆ ಸ್ಲೋ ಆಗಿ ಟರ್ನ್ ಮಾಡ್ಕೊ. ಫುಲ್ ತಿರುಗಿಸ್ಬೇಡ, ಬೇಗ ಬೇಗ. ಹಾಂ, ಸ್ಟಾರ್ಟ್ ಮಾಡಿ. ಬ್ರೇಕ್ ಬಿಡು. ಅಂಜಿಕೆ ಬರ್ತದೆ. ಸೊ ನೀನು ನಿನ್ನ ಕೈ ಬಿಡು ಫಸ್ಟು. ಹಾಂ, ಈ ಸ್ಲೋ ಆಗಿ ಸ್ವಲ್ಪ ಹಿಡಿ. ಇಷ್ಟೇ ಹಿಡಿ ನೀನು ಇವಾಗ. ಇಷ್ಟೇ ಹಿಡ್ಕೊ. ಇಷ್ಟೇ ಹಿಡ್ಕೊಂಡ್ರು ಆರಾಮ ಸ್ಲೋ ಆಗಿ ಟರ್ನ್ ಆಗ್ತದೆ. ಹಾಂ, ಇದೇ ಥರ ಹೋಗ್ಲಿ ಅದು. ಅಯ್ಯೋ, ಕಲ್ಲದು ನೋಡು ಹಂಗೆ ಎಲ್ಲಾರು ಹೊಡಿತು. ಅನ್ಸಲ್ಲ. ಈಗ ಒಂದು ಸ್ವಲ್ಪ ಈ ಕಡೆ ಟರ್ನ್ ಮಾಡ್ಕೊ. ರೈಟ್ ಟರ್ನ್ ಮಾಡಿ. ಇನ್ನೂ ಟರ್ನ್ ಮಾಡು, ಇನ್ನೂ ಟರ್ನ್ ಮಾಡು, ಟರ್ನ್ ಮಾಡು, ಟರ್ನ್ ಮಾಡು, ಟರ್ನ್ ಮಾಡು, ಟರ್ನ್ ಮಾಡು, ಟರ್ನ್ ಮಾಡು, ಮಾಡು 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 ಮಾಡು. ಹಾಂ ಹಾಂ, ಓಕೆ, ಅಷ್ಟೇ ಇಡು, ಅಷ್ಟೇ ಇರು, ಅಷ್ಟೇ ಇರು. ಹಾಂ, ಇವಾಗ ಸ್ಟ್ರೈಟ್ ಹೋಗ್ಬೇಕು ನಾವು. ಬಿಟ್ಬಿಡು ಇವಾಗ ಕೈ. ಹಾಂ, ಈಗ ಸ್ಟ್ರೈಟ್ ಆಯಿತು, ಓಕೆನಾ? ಸೊ ಇವಾಗ ಸ್ಲೋ ಆಕ್ಸಿಲೇಟರ್ ಮೇಲೆ ಕಾಲಿಡು. ಹಾಂ, ಇಡು. ಹಾಂ 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 ಹಾಂ, ಸ್ಲೋ ಟರ್ನ್ ಮಾಡಿ. ಇವಾಗ ಟರ್ನ್ ಮಾಡು, ಟರ್ನ್ ಮಾಡು, ಟರ್ನ್ ಮಾಡು, ಟರ್ನ್ ಮಾಡು. ಹಾಂ ಹಾಂ, ಅಲ್ಲಿ ಇರುವಿ ಮನಿ ಐತಲ್ಲ, ಹೊಡಿತದು. ಹಾಂ ಹಾಂ, ಹೊಡಿ ಹೊಡಿ. ಆಕ್ಸಿಲೇಟರ್ ಮೇಲೆ ಕಾಲು ಕೊಡು. ಹ್ಞೂ, ಒಮ್ಮಿಂದೊಮ್ಮೆ ಕೊಡಬಾರ್ದು, ಸ್ಲೋ ಆಗಿ ಪ್ರೆಸ್ ಮಾಡ್ಬೇಕು ಅದಕ್ಕೆ. ಹಾಂ ಹಾಂ, ಕೊಡು 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 ಕೊಡು. ಒಲ್ಲಿ ಒಲ್ಲಿ ಒಲ್ಲಿ. ಹಾಂ, ಬಿಡು. ಸ್ಟ್ರೈಟ್ ಮಾಡು, ಸ್ಟ್ರೈಟ್ ಮಾಡು, ಸ್ಟ್ರೈಟ್ ಮಾಡು. ಹ್ಯಾಂಡಲ್ ಸ್ಟ್ರೈಟ್ ಮಾಡು. ಹಾಂ, ಸ್ಟ್ರೈಟ್ ಮಾಡು. ಹಿಂಗೆ ಸ್ಟ್ರೈಟ್ ಅಂದ್ರೆ ಹಿಂಗೆ. ಹ್ಞೂ ಹ್ಞೂ, ಆಕ್ಸಿಲೇಟರ್ ಲೈ ಹೋಗ ಸ್ಟ್ರೈಟ್ ಅಲ್ಲೇ. ಹಾಂ, ಹೋಗಿ ಸ್ಟ್ರೈಟ್. ಸ್ಟ್ರೈಟ್ ಅಂತ ಹೇಳಿದ್ರೆ ಮತ್ತೆ ಅದು ಹೊಂಡ ತ ಕಡೆ. ಹ್ಞೂ ಹ್ಞೂ, ಹೊಡಿ. ಹ್ಞೂ, ಹೋಗಿ. ಹ್ಞೂ, ಓಡಿಸು 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 ಓಡಿಸು. ಆಕ್ಸಿಲೇಟರ್ ಮೇಲೆ ಕಾಲು ಕೊಡು. ಯಾಕೆ ಅಷ್ಟು ದೊಡ್ಡ ಟರ್ನ್ ಮಾಡ್ತಿ? ಇನ್ನೂ ಹೋಗ್ತದೆ ಗಾಡಿ. ಎಲ್ಲಿ ಮುಂದೆ ಹೋಗ್ತದೆ ನಿನಗಲ್ಲಿ? ಪಕ್ಷಿ ಯಾರು ನೋಡಿ ಇದು. ಹಾಂ, ಟರ್ನ್ ಮಾಡು ಸ್ಲೋ ಆಗಿ. ಹ್ಞೂ, ಇವಾಗ ಆಕ್ಸಿಲೇಟರ್ ಮೇಲೆ ಕಾಲಿಡು. ಕೊಡು 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 ಕೊಡು. ಹ್ಞೂ, ಕೊಡು. ಮುಂದೆ ನೋಡ್ತಿರ್ಬೇಕು ಹಂಗೆ. ಹಾಂ, ಒಮ್ಮಿಂದೊಮ್ಮೆ ನಿಲ್ಸು ನೋಡೋಣ. ನಿಲ್ಸು 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 ನಿಲ್ಸು. ಈಗ ಯಾರಿಗೋ ಗಾಡಿ ಮುಂದೆ ಬತ್ತಪ್ಪ ನಿನ್ಗೆ, ನೀನು ಇಲ್ಲೇ ಕೈ ಹಾಕ್ತಲ್ಲ, ಕಾಲಲ್ಲಿ ಬ್ರೇಕ್ ಇರೋದು. ಇದು ಯಾವುದು ಎಮರ್ಜೆನ್ಸಿಗಿದು ಅಷ್ಟೇ, ಇಲ್ಲ ಹಾಕಂಗಿಲ್ಲ. ನೀನು ಹೊಡೆದಾದ ತಕ್ಷಣ ನೀನು ಹೋಗ್ಬಿಟ್ಟು ಅದು ಮುಂದೆ ನಿನ್ಗೊಂದು 1 ಮೀಟ್ರಲ್ಲೇ ಗಾಡಿ ನಿಲ್ಸೋದು. 1 ಮೀಟ್ರಲ್ಲೇ ಪಟ್ಟಂತ ನಿಲ್ಲಿಸ್ಕೋಬೇಕು. ಹ್ಞೂ, ಬಿಡು. ಇವಾಗ ಬ್ರೇಕು ಆಟೋಮೆಟಿಕಾಗಿ ಸ್ಟಾರ್ಟ್ ಆಗ್ತದೆ. ಬ್ರೇಕ್ ಬಿಡು. ಹಾಂ, ಮತ್ತೆ ಹೋಗ್ತೈತಿ. ಇಲ್ಲಿ ಕಲ್ಲೈತಿ ಆ ಕಡೆ ಎಲ್ಲ. ರೈಟ್ಗೆ ತಗೋ, ರೈಟಿಗೆ ತಗೋ, ರೈಟಿಗೆ ತಗೋ. ಹಾಂ, ಈಗ ಕೊಡು ಆಕ್ಸಿಲೇಟ್ರ್. ಫುಲ್ ಹೋಗು. ಹಾಂ, ಕೊಡು ಕೊಡು. ಹಾಂ ಹಾಂ ಹಾಂ,
ಕೊಡು ಇನ್ನ ಆಕ್ಸಿಲೇಟರ್ ಕೊಡು. ಹಾಂ, ಅಲ್ಲಿ ಸೆಂಟ್ರ್ ಗ್ರೌಂಡಲ್ಲಿ ಮಾತ್ರ ಹೋಗ್ಬೇಡಿ, ಇಲ್ಲಿ ಸೈಡಿಗೆ ಮಾತ್ರ. ಅಲ್ಲಿ ಇರುವಿ ಮನೆ ಐತೆ ಕಡೆ ಟಚ್ ಆಗ್ತದೆ ಮುಂದೆ ಬಂಪರ್ಗೆ ಅದು. ಹಾಂ ಹೋಗಂಗೆ ಸೇಮ್ ಬೈಕ್ ಥರನೇ ಅಲ್ಲೇ ಇಲ್ಲಿ ಲೆಫ್ಟ್ ರೈಟು ಅದು. ಹಾಂ ಹೊಡಿಯೋ ಆಕ್ಸಿಲೇಟರ್ ಮೇಲೆ ಕಾಲು ಕೊಡು. ಹಾಂ ಬಳಸ್ಬೇಕಲ್ಲ ಈಗ. ಒಳಸು ಮತ್ತೆ ನನಗೆ ಕೇಳಿದ್ರೆ ಯಾಕಡೆ ಕೂತಿದ್ದಲ್ಲ, ಈಗ ಸ್ಟ್ರೈಟಾಗಿ ಕೂತ್ಕೋ. ಈ ಗಾಡಿ ಬೆಂಡ್ ಆಗ್ತಿದ್ದಂಗೆ ಹಿಂಗೆ ಬೆಂಡ್ ಅಲ್ಲಕತ್ತಿದಲ್ಲ, ಹೊಡಿ. ಏಯ್ ಆಕ್ಸಿಲೇಟರ್ ಮೇಲೆ ಕಾಲು ಬ್ರೇಕ್ ಎರಡೂ ಹಿಡಿದು ಕಪಾಳ ಕೊಡ್ತೀನಿ ನಾವು ನೀನು. ಆಮೇಲೆ ಎಲ್ಲಾರ ಹೋಗಿ ಅಯ್ಯೋ. ಹೊಡಿ ಅಲ್ಲೇ ಸ್ಟ್ರೈಟ್ ಅಲ್ಲೇ. ಥೋ ಏಯ್ ಲೈ ಇವ್ರು ಯಾರಲ್ಲೇ ನೀನು ಕೊಡ್ತೀನಿ ನೋಡಿ ನಿನ್ನ. ಲೈ ನೀನು ಅವ್ನು ಬ್ರೇಕ್ ಫಸ್ಟ್ ಅಲ್ಲಿ ಆಕ್ಸಿಲೇಟರ್ ಮೇಲೆ ಕಾಲರ್ ಎತ್ತು ಇದರಿಂದ ಹೋಗು ಅಂತಂದ್ಬಿಟ್ಟು ಅಲ್ಲಿ ಅವ್ರು ಆಟ ಆಡ್ಲಕ್ಕೆ ಗ್ರೌಂಡ್ ಕ್ಲಿಯರ್ ಆಗಿ ಇಟ್ಕೊಂಡಿರ್ತಾರಪ್ಪ. ಅದ್ರ ಮ್ಯಾಗ ಕಾಲು ಇಡ್ಬೇಕಾ? ಯಾವ್ದ್ರ ಮೇಲೆ? Accelerator. ಥೂ ನಾವು ಇಷ್ಟ ನೋಡಿ ಇನ್ನು ಕುಡ್ತೀನ ಈಗ ಎಕಡೆ ಹೊಂಟದ ನೋಡಿ ಗಾಡಿಯಲ್ಲಿ. ನಿನ್ನ ಅವ್ನ ತಲಿಯರೇ ಐತಿಲ್ಲ ಲೈ ನಿಮ್ಗಳ್ಗಲೈ ಯಾವ ನೀವು ಅಲ್ಲೇ ಥೋ 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 ಹಿಂಗ್ಯಾಕ ಹಾವಿನ ಗತಲೆ ತಿರುಗಿಸ್ಕೋ. ಏಯ್ ಯಾವ್ದಲ್ಲೇ ಸುಮ್ಮನೆ ಎಕಡೆ ತಲೆನೇ ಉಪಯೋಗಿಸಲ್ಲ, ಎಲ್ಲಾನು ಜಿದ್ದಾಕ್ತಿರಲ್ಲ ಎಲ್ಲ ಜೊತೆ. ಹಿಂಗೆ ಮಾಡ್ಕೋ ಸ್ಲೋ ಆಗಿ ಬಿಡು, ಅದು ಫಸ್ಟ್ 0 ಆಗ್ತೈತಿ. ಸ್ವಲ್ಪ ತಿರುಗಿಸ್ಕೋ ಅಷ್ಟೇ. ನೋಡಿ ಮತ್ತೆ ಹೊಳ್ಳಿ ತಿರುಗಿಸ್ತದ. ಹೋಗ್ಲಿಲ್ಲ ಇಲ್ಲಿ. ಹೈ ಚಿಕ್ಕ ಮಕ್ಳು ಹೇಳ್ಕೊಟ್ರು ಕಲಿತಾವ ಈಗಿನ. ಹೋ ಎಲ್ಲಿ ಕೆಟ್ಟಪ್ಪ ನಿಮ್ಗೆ ಒಬ್ಬರಿಗೆ ಕಾರ್ ಕೊಟ್ಬಿಟ್ಟು ಬಿಟ್ಬಿಡು. ತೋ ಇಷ್ಟು ದೊಡ್ಡ ಗ್ರೌಂಡ್ನಾಗ ಸುಮ್ಮನೆ ಕತ್ತಿಗತ್ತಲೆ ಹಿಂಗೆ ಮಾಡ್ತ. ಏಯ್ ನೀನು ಮೆಂಟಲ್ ನನ್ನ ಮಗಂದು ಇದು. ನೀನು ಯಾವ್ದಲ್ಲೇ ದರಿದ್ರು ಇದು. ಥೂ ಕೊಡು ಆಕ್ಸಿಲೇಟರ್ ಮೇಲೆ ಕಾಲು ಕೊಡು. ಆಕ್ಸಿಲೇಟರ್ ಮೇಲೆ ಕಾಲು ಕೊಡು. ನೀನು ಕೊಡು, ಪರವಾಗಿಲ್ಲ ಕೊಡು. ನೀನು ಕೊಡು ಇನ್ನ ಕೊಡು ಇನ್ನ. ಹಾಂ ನೋಡು ಹಿಂಗೆ ಹೋಗ್ಬೇಕಪ್ಪ. ಅದನ್ನ ಬಿಡ್ತೀರಿ ಒಳ್ಳೆ ಆ ಕಡೆ ಈ ಕಡೆ ಅವನವ್ನು ಯಾವ ಪ್ರಾಣಿಗೂ ಹೋಲ್ಸೋಕ್ಕಾಗಲ್ಲ. ಹಿಂಗೆ ಸ್ಲೋ ಆಗಿ ಹೋಗ್ಬೇಕು. ಮಾತುಗಳು ಮಾತ್ರ ಬಲೆ ಇರ್ತಾವ. ಇದನ್ನ ಬಿಡು. ಹಿಂಗೆ ಹೋಗ್ತದಪ್ಪ. ಹಿಂಗೆ ಹೋರೆ ಅಂದ್ರೆ ಅವನವ್ನು ಹಾವು ಓಡಾಡಂಗಿಲ್ಲ, ಹಂಗೆ ಓಡಾಡಿಸ್ತೀರಿ ಗಾಡಿಗೆ ನೋಡಿ ಈ ಥರ. ಅಲ್ಲೇನು ಹಿಂಗೆ ನೋಡ್ಕೋಬೇಕು ಅಷ್ಟೇ. ಹೇಳಿದ್ರೆ ಒಂದೆರಡು ಟೈಮ್ ಹೇಳಿದ್ರೆ ತಿಳ್ಕೊಬೇಕಪ್ಪ. ಅಷ್ಟೆಲ್ಲ ಕಷ್ಟ ಇಲ್ಲ ಇದರಲ್ಲಿ. ನೋಡ್ಕೊ ಈ ಥರ ಹಿಡಿದು ಬಿಟ್ರೆ ತಾನೇ ಸ್ಲೋ ಆಗಿ ಟರ್ನಿಂಗ್ ಎಲ್ಲಿ ಬೇಕು ಅಲ್ಲಿ ಇಷ್ಟು ಮಾಡು, ಹೊಳ್ಳಿ ಮತ್ತೆ ಸ್ಟ್ರೈಟಾಗಿ ಮಾಡು ಅಷ್ಟೇ. ಇನ್ನೂ ಕೊಡು ಆಕ್ಸಿಲೇಟ್ರ್. ಆಮೇಲೆ ನಾನು ಯಾವಾಗ ಪಟ್ಟತ್ ಬ್ರೇಕ್ ಹಿಡಿತೀನಿ ಅವಾಗ ಹಿಡ್ಲಿಕ್ಕೆ ಬಾ. ಆಮೇಲೆ ಅದು ಹಿಡಿದಿಲ್ಲ ತಂದ್ರೆ ಅಷ್ಟೇ ಕತೆ. ಕೊಡು ಆಕ್ಸಿಲೇಟ್ರ್ ಕೊಡು ಇನ್ನ ಸ್ಟ್ರೈಟ್ ಮಾಡು. ಹಾಂ ಕೊಡು. ಹಾಂ ಕೊಡು. ಹಾಂ ಇವಾಗ ನೀನು ಹಿಡ್ಕೊ, ಹಂಗೆ ಸ್ಪೀಡಲ್ಲಿ ಹಿಡ್ಕೊ. ಒಡ್ಡೆ ಅವನು ಬ್ರೇಕ್ ಹಿಡಿ. ತಿರುಗಿಸಲ್ಲ ಲೇ. ಹ್ಯಾಂಡಲ್ ಟೈಟರ್ ಹಿಡಿಬಾರ್ದು ನಾವು, ಅಟ್ಲೀಸ್ಟ್ ನಾವು ಟರ್ನ್ ಮಾಡುವಾಗ. ಹೋಗಿ ಸ್ಲೋ ಆಗಿ ಇವಾಗ ಎಷ್ಟು ಬೇಕಾ ಅಷ್ಟು ನಿನ್ಗೆ. ನೀನು ಸುಮ್ಮನೆ ಈ ಕಡೆ ತಿರುಗಿಸ್ತಲ್ಲ ಗಾಡಿ ಸೀದಾದ್ರೆ ಬಿಟ್ಟು ಬಿಡ್ಬೇಕು ಹಂಗದು. ಇವನು ಯಾರಲ್ಲೇ ಮೀಸೆ ಬಂದಿಲ್ಲ ನನ್ನ ಮಗನೇ ಅಂತ ನಿಂದು ಕುತ್ಕೊಂಡಲ್ಲಿ. ಸಜ್ಜೂರ್ ಕುತ್ಕೋ ಹಿಂದೆ. ಸೀದಾ ಮಾಡು, ಮತ್ತೆ ಹಿಂಗೆ ಬಿಡು, ಮತ್ತೆ ಸ್ಲೋ ಆಗಿ ಮಾಡ್ಕೋ. ಇವಾಗ ಬರೇ ನೀನು ರೈಟ್ ಸೈಡು ಸ್ಟೇರಿಂಗ್ ಮಾತ್ರ ಕಲಿಯಕತ್ತಿರೋದು. ನೀನು ಲೆಫ್ಟ್ ಸೈಡು ಸ್ಟೇರಿಂಗ್. ಆಮೇಲೆ ರೋಡ್ಗೆ ಹೋಗೋರು ಮತ್ತೆ ಹೆಂಗೆ ಹೋಗ್ತೀರಿ ಗಾಡಿ ತೊಗೊಂಡ್ಬಿಟ್ಟು ಹಿಂದಿರೋರೆಲ್ಲ ಒಗಿಯಕ್ಕೆ ಶುರು ಮಾಡಿಬಿಡ್ತಾರೆ ಅಷ್ಟೇ. ನೋಡಿ ಅಷ್ಟೇ ತಿರುಗಿಸೋದು ಬಿಡು ಸ್ಲೋ ಆಗಿ. ಅದು ಈ ಕಡೆ ಮತ್ತೆ ಹಿಂಗೆ ತಿರುಗುತ್ತೆ ಇಲ್ಲೇ. ಆ ಕರಿ ನಾಯಿ ಒಂದು ಇಲ್ಲೇ ಕೂತೈತದೆ. ಹೈಸಿ ಒಲೆ ನಿನ್ನ. ಏಯ್ ನಿನ್ನ ಆ ಕಡೆ ಹೋಗಿ ಕುಂಡ್ರಕ್ಕೆ ಜಾಗಿಲ್ಲ. ಮೊದಲೇ ಕರಿ ನಾಯಿ ಕಂಡ್ರೆ ನಮ್ಮ ಕಾರ್ಗೆ ಭಾಳ ಇಂಟ್ರೆಸ್ಟು. ಆಲ್ರೆಡಿ ಒಂದೆರಡು ಕರಿ ನಾಯಿಗಳೇ ಹೊಡೆದಿದ್ದಾವೆ ಬಂಪರ್ಗೆ. ತಿರುಗಿಸ್ಕೋ. ಇವಾಗ ಸ್ಟ್ರೈಟ್ ಮಾಡು, ಅಷ್ಟೇ ಇರು. ಇವಾಗ ಸ್ಟ್ರೈಟ್ ಮಾಡು. ಸ್ಟ್ರೈಟು ಹಿಂದೆ ಕೂತವ ನಿನ್ನ ಮಗನೇ ಹೇಳಕತ್ತಾನ. ಮೀಸಿನೇ ಬಂದಿಲ್ಲ ಅವನಿಗೆ, ನಾ ಗಡ್ಡ ಮೀಸಿ. ಬಿಟ್ರಿ ಅವನೇ ಓಡಿಸ್ತಾನ. ನೋಡ್ತೀರಿ ಈಗ ನಿನ್ಗೆ ಒಂದು ಟ್ರೈ ಮಾಡಿ ತೋರಿಸ್ಲೇ ಅವನು ಹೆಂಗೆ ಓಡಿಸ್ತಾನ. ಅವ ಕಾರ್ ಓಡಿಸ್ತಾನ, ಪ್ಲೇನ್ ಓಡಿಸ್ಬೇಕತ್ತಾನ. ಇನ್ನೂ ಅಷ್ಟು ಪ್ಲೇನ್ಗೆ ಅರ್ಥ ಆಗಲ್ದ ಅವನಿಗೆ. ಕಾರ್ ಅಂತೂ ಓಡಿಸ್ತಾನೀಗ ಅವನು. ಎಷ್ಟೋ ಏಜ್ ನಿಂದು? 8
ಚೋಟ್ ಮೆಣಸಿನ್ಕಾಯಿ. ಏಯ್ ಕುತ್ಕೋ ಹಿಂದೆ. ಹಾಂ ಅಯ್ಯೋ ಇರು, ತಿರುಗಿಸ್. ಓಕೆ, ಇವಾಗ ಬರೀ ನೀನು ಹೋಗಿ ಇರೋದು ರೈಟು, ಓಕೆನಾ? ಇವಾಗ ಲೆಫ್ಟಿಗೆ ಹೋಗೋಣ. ಈ ಕಡೆ ತಿರುಗಿಸ್ಕೊ, ಫುಲ್ ತಿರುಗಿಸ್ಕೊ. ನಿಲ್ಸ್ಕೊಬಿಡಿ, ನಾನು ಹೊರಗಡೆದು ಒಂದು ಶಾರ್ಟ್ಸ್. ಇರು ಒಂದೇ ನಿಮಿಷ, ಇದೊಂದು ಲಾಸ್ಟ್ ತೊಗೊಂಬಿಡೋಣ. ಇವಾಗ ಹಿಂಗೆ ಹೋಗು, ಹಿಂಗೆ ಹೊಡಿ ಇವಾಗ ರೌಂಡು. ಇಲ್ಲಿ ಬರಬೇಡ, ಅವ್ರು ಸೆಂಟ್ರಿಗೆ ಬಂದರೆ ಅವ್ರು ಹೊಡಿತಾರೆ. ಸೊ ಇವಾಗ ಫಸ್ಟು ಸ್ಟ್ರೈಟ್ ಹೋಗಲಿ, ನಾನು ಹೇಳ್ತೀನಿ. ಹಾಂ, ಇವಾಗ ಲೆಫ್ಟ್ ತಿರುಗಿಸ್ಕೊ. ಸ್ಲೋ ತಿರುಗಿಸ್ಕೊ ಅಷ್ಟೇ. ಅರ್ಜೆಂಟ್ ಬೇಡ. ಅಲ್ಲಿ ಇರುವೆ ಮನೆ ಮೇಲೆ ಹಾಯಿಸಿ ಬಂಪರ್ ಎಲ್ಲ ಮುರಿತಿ. ನಮ್ದು 1.5 ಲಕ್ಷ, 1.5-2 ಲಕ್ಷ ಹೋಗ್ಬಿಡ್ತೈತಿ ಬಂಪರ್ ಹೊಡೆದ್ರೆ ಅಲ್ಲಿ. ಹಾಂ, ಇರುವೆ ಮನೆ ಹೈಟ್ ಇರ್ತೈತೆ, ಅದು ಹೊಡಿತಂದ್ರೆ ಬಂಪರೇ ಕಟ್ಟಾಗಿಬಿಡ್ತೈತಿ. ಹಾಂ, ಕೊಡು ಇವಾಗ. ಸ್ಲೋ ಆಗಿ ಹೋಗಿ, ಆ ಕಡೆ ದಂಡಿಗೆ ಹೋಗು. ಅಯ್ಯೋ ನೀವು ಏನಪ್ಪ ಇವು ವಿಚಾರ ಇಲ್ಲದಲ್ಲೇ. ಏನು ಫಸ್ಟ್ ಟೈಮು ಈ ಗಾಡಿ ಕಲಿಯಕ್ಕೆ ಫಸ್ಟ್ ಟೈಮೇ ಎಲ್ಲರೂ ಕಲ್ತು ಬಿಡ್ತಾರೆ. ನಿನ್ಗೇನು ಇದ್ರಲ್ಲಿ ಏನಿಲ್ಲ, ಖಾಲಿ ಗ್ರೌಂಡ್. ನೀನು ಕಲಿಯಕತ್ತಿರೋದು ಏನು ಟ್ರಾಫಿಕ್ ಅನ್ನಂಗಿಲ್ಲ ಇದು. ಹೊಡಿಯ ನಾಯಿಗೆ ಹಾರ್ನು. ಎಲ್ಲಿದಾರು ಅಲ್ಲಿ ನೋಡೋದು ಬಿಟ್ಬಿಟ್ಟು ಇಲ್ಲಿ ನೋಡಿ ಗಾಡಿ ಎಲ್ಲಿ ಹೊಂಟೈತೆ. ಲೇ, ಅವ್ರ ಫೀಲ್ಡ್ಗೆ ಹೋಗ್ಬೇಡ. ಯಾವಳಲ್ಲೇ ನಿಂಗೊಂದು ಕೊಡ್ತೀನಿ ನೋಡಿ. ಹೋಗ ಕಡೆ ದಂಡಿಗೆ ಹೇಳಕತ್ತೀನಿಲ್ಲ ಅವಾಗ್ಲೂ ಹಿಡ್ಕೊಂಡು. ಅಯ್ಯೋ ನಿಮ್ಮ ಅವ್ನು ಯಾವ ನೀವು ಅಲ್ಲೇ. ಹೋಗಿ ದಂಡಿಗೆ ಹೋಗಿ ಫಸ್ಟು. ಏನು ಮಾಡಕತ್ತಿ? ಹಾಂ ಲಾಸ್ಟ್ ನೋಡೋಣ. ಈ ಕೇಬಲ್ ಸಮೇತನೇ ಹೊಡಿ ನೋಡೋಣ ರೌಂಡ್. ತಿರುಗಿಸುವ. ಏನದು ಕೇಬಲ್ ಮ್ಯಾಗಿಂದ ಐಸ್ ಆ ಕಡೆ ಹೋಗ್ಬೇಕು ಅನ್ಸ್ಕೊತೀಯೇನು? ಹಾಂ ಹೋಗಿ ಆಕ್ಸಿಲೇಟರ್ ಕೊಡು. ಕೊಡು. ಯಾಕಡೆ ಹೊಂಟದಲ್ಲಿ ಇದು? ಯಾವ್ದು ಇಷ್ಟೋ ತನಕ ಆಯ್ತು, ಇಷ್ಟು ಓಡಿಸ್ಬಿಟ್ಟು ಮತ್ತೆ ಕೊಳ್ಳೆ ಎಕಡೆ ಹೊಂಟದಲ್ಲಿ. ನೀನು ರೋಡಲ್ಲಿ ನೀನು ಒಯ್ದು ಬಿಟ್ಬಿಟ್ರಿ, ನಿನ್ನ ಗಾಡಿ ಎಕಡೆ ಹೊಂಟದನ್ನೋದು ನಿನ್ಗೆ ಗೊತ್ತಾಗದು. ಯಾವನಾರ ಬಂದು ಕಪ್ಪಾಳ ಇಡ್ತಾನೆ. ಆಮೇಲೆ ನೋಡಲ್ಲಿ ಇರುವೆ ಮನೆಗೆ ಹೋಗ್ತದಲ್ಲ, ಯಾಕ ಹಾಕ್ಬೇಕತ್ಯಾ 1.5-2 ಲಕ್ಷ ಟೋಪಿ. ಕೊಡು. ನನಗೆ ಅಂಜಿಕೆ ಬರ್ತದೆ. ಆಕ್ಸಿಲೇಟರ್ ಕೂಡ ಅಲ್ಲಿ ಕಲ್ಸೋರು ಇದ್ದಿದ್ದಾವೆ, ಖುಷಿಯಾರ ಪಡ್ರಿ. ಅಲ್ಲ ಈ ಕಾರಲ್ಲಿ ಕುತ್ಕೊಳ್ಳೋಕ್ಕೆ ಆಗಲ್ಲ ಎಷ್ಟೋ ಜನಕ್ಕೆ ಅಲ್ಲ. ಪಾಪ್ಯುಲೇಷನ್ 100 ಕೋಟಿ ಐತೈತಂದ್ರೆ ಅಲ್ಲಿ 1% ಕೂಡ ಲಕ್ಸುರಿ ಕಾರ್ಗಳು ಯಾರು ಇಟ್ಕೊಂಡಿರಲ್ಲ. ಅಂಥದನ್ನ ಆಪ್ಷನ್ ಸಿಕ್ಕೈತಿ. ಕಲಿಯೋದು ಬಿಟ್ಬಿಟ್ಟು ಕಲ್ಸೋರು ಇದ್ದಾಗ ನೀವು ತಲೆನೇ ಉಪಯೋಗಿಸಲ್ಲ, ಏನು ಮಾಡ್ಲಿಕ್ಕಾಗ್ತೈತಿ? ಇದೊಂದು ರೌಂಡ್ ಕರೆಕ್ಟ್ ಹಾಕು ನೋಡೋಣ, ನಾವು ಹೆಂಗೆ ಓಡ್ತಾ ನೋಡೋಣ. ಹೋಗು. ಹಾಂ, ಇವಾಗ ಏನು ಮಾಡು, ಸ್ಟಾಪ್ ಮಾಡು ಗಾಡಿ. ಹಾಂ ಓಕೆ, ಸ್ಟಾಪ್ ಮಾಡು. ಈಗ ಇಂಜಿನ್ ಆಫ್ ಮಾಡು. ಈಗ ಇಂಜಿನ್ ಆಫ್ ಆಯ್ತು, ಓಕೆನಾ? ಇದು ಫಸ್ಟು ಪಾರ್ಕಿಂಗ್ ಬ್ರೇಕ್ ಹಾಕೋ. ಮ್ಯಾಗೆತ್ತು. ಹಾಂ, ಪಾರ್ಕಿಂಗ್ ಬ್ರೇಕ್ ಆಯಿತು, ಓಕೆನಾ? ಇವಾಗ PL ಐತಿ, ಓಕೆನಾ? ಇವಾಗ ಏನು ಮಾಡು, ನೀನೇ ಗಾಡಿ ಸ್ಟಾರ್ಟ್ ಮಾಡಿಲ್ಲ. ಸ್ಟಾರ್ಟ್ ಮಾಡು. ಸ್ಟಾರ್ಟ್ ಮಾಡು. ನೀವು ತಲಿ ಹೆಂಗ್ ಇದಾವಂದ್ರೆ ಅಯ್ಯೋ ಯಪ್ಪ, ಅರ್ಥನೇ ಆಗ್ತಿಲ್ಲ ನಮ್ಗಂತರು. ಸೊ ಅವರು ಮನೆಯಲ್ಲಿ ಅಡುಗೆ ಮಾಡೋದ್ರಲ್ಲಿ ಅವರು ಎಕ್ಸ್ಪರ್ಟ್ ಇರ್ತಾರೆ, ನಮ್ಗಳಿಗೆ ಬರಲ್ಲ. ಇಲ್ಲಿ ಬಂದರೆ ಅವ್ರುಗಳಿಗೆ ಬರಲ್ಲ, ನಮ್ಗಳಿಗೆ ಇಲ್ಲಿ ಬರುತ್ತೆ. ಇದೇ ಕಥೆಗಳಾಗೋದು. ಸೊ ಎಲ್ಲದಕ್ಕೂ ಇಂಟ್ರೆಸ್ಟ್ ಇರಬೇಕು, ಆಮೇಲೆ ಸ್ಕಿಲ್ಸ್ ಇರಲೇಬೇಕು. ಯಾಕಂದರೆ ಇವೆಲ್ಲ ಎಜುಕೇಷನಲ್ಲಿ ಸಿಗೋಂಥದ್ದಲ್ಲ ಇವೆಲ್ಲನೂ ಕೂಡ. ಹಾಂ, ಇವಾಗ ಫಸ್ಟು ಕುತ್ಕೊಳ್ಳಲಿ. ಫಸ್ಟು ಬ್ರೇಕ್ ಹಿಡ್ಕೊ. ಆಮೇಲೆ ಸ್ಟಾರ್ಟ್ ಮಾಡು. ಹಾಂ ಓಕೆ. ಆಮೇಲೆ ಇದು ಕೆಳಗಡೆ ಪೆಡಲ್ ಇದು ಬ್ರೇಕು ಕೆಳಗಡೆ ಮಾಡು, ರಿಲೀಸ್ ಮಾಡು. ಓಕೆ, ಇವಾಗ ಇದನ್ನು ಹಿಡ್ಕೊಂಬಿಟ್ಟು ಹಿಂದೆ ಹಾಕು. ಹಾಂ, ಮುಂದೆ ನೋಡಿ. ಇವಾಗ ಬ್ರೇಕ್ ಬಿಡ್ತಾ ಮುಂದೆ ನೋಡ್ಕೊ. ಹಾಂ, ಇಲ್ಲೇ ಹೊಡಿ ರೌಂಡ್ ಇವಾಗ. ಹಾಂ ಟರ್ನ್ ಮಾಡು, ಲೆಫ್ಟಿಗೆ ಟರ್ನ್ ಮಾಡಿ, ಲೆಫ್ಟು ಮಾಡು. ಹಾಂ, ಇರಲಿ ಲೆಫ್ಟಿಗೆ ಮಾಡು. ಹಂಗೆ ಮಾಡು. ಕೂಡ ಆಕ್ಸಿಲೇಟ್ರ್ ಕೊಡು. ಆಕ್ಸಿಲೇಟರ್ ಕೊಡು.
ಅವನವನು ಅವ್ರಿಗೆ ಕ್ಯಾಮ್ರಾದವ್ರಿಗೆ ಹೈಸಂಗಿದಿ ನೀನು ಹೋಗ್ಬಿಟ್ಟು ಎಡ್ಡಿ ಅವನವ್ ನಡವ ಯಾಕೆ ಅವ್ರನ್ನ ಏನಾರು ಹೋಗಿಸ್ಬೇಕತ್ತೆ ಇಬ್ಬರನ್ನು. ಆಕ್ಸಿಲೇಟರ್ ಕೊಡು. ಕೊಡು 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 ಕೊಡು. ಕೊಡು ಇನ್ನ ಕೊಡು 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 ಚಕ್ರ ಕೊಡು ಕೊಡು. ಸ್ಟ್ರೈಟ್ ಮಾಡು, ಸ್ಟ್ರೈಟ್ ಮಾಡಿ. ಹ್ಯಾಂಡಲ್ ಬಿಟ್ಬಿಡು, ಹ್ಯಾಂಡಲ್ ಬಿಟ್ಬಿಡು, ತಾನೇ ಸ್ಟ್ರೈಟ್ ಆಗ್ತೈತೆ ಅದು. ಇವಾಗ ಟರ್ನ್ ಮಾಡ್ಕೊ ಲೆಫ್ಟ್. ಮಾಡು 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 ಮಾಡು. ಈಗ ಅವ್ರ ಕಡೆ ಸ್ಟ್ರೈಟ್ ಹೋಗು. ಸತ್ರ ಮಕ್ಕಳೇ, ದೂರ ಸರ್ರಿ ಹೊಡಿ ಬನ್ನತ್ ಅವನು ಅವ್ರಿಗೇನೆ ಹಚ್ಚ ಅವ್ರಿಗೆ ಸತ್ರ ಓಡ್ರ ಈ ಕಡೆ ತಗೋ, ಲೆಫ್ಟ್ ತಗೋ ಲೆಫ್ಟ್ ತಿರ್ಗಿ. ಅವ್ರ ಕಡೆ ಸ್ಟ್ರೈಟ್ ಹೋಗಿ ಅವ್ರ ಕಡೆ. ಈಗ ಅವ್ರು ಫುಲ್ ಸ್ಟ್ರೈಟ್ ಎಲ್ಲಿ ಹಾರ್ನಂತ ಕೇಳ್ತಾರ, ಸೈಡ್ ಅವರು ಎಲ್ಲಿ ಹಾರ್ನಂತ ಕೇಳ್ತಾರ. ಇನ್ನೂ ಅವ್ರು ಕನ್ಫ್ಯೂಷನ್ ಆಗಿ ಹಾರ್ನ್ ಎಲ್ಲೈತಿ, ಹಾರ್ನ್ ಎಲ್ಲೈತಲ್ಲ ಓದ್ತೀರಿಕೆ. ಮತ್ತ ಅವ್ರ ಕಡೆ ತಗೋ. ಹಾರ್ನ್ ಎಲ್ಲೈತಿ ತೋರ್ಸು. ಅಲ್ಲಿ ಮುಂದೆ ನೋಡ ಅವ್ರಿಗೆ, ಅಲ್ಲಿ ಮುಂದೆ ನೋಡ ಇಲ್ಲೈತಿ ಹಾರ್ನು. ಅಲ್ಲಿ ಪಿಪಿನೂ ಹಾಕವ್ರೆ. ಎಲ್ಲಿ ಹೋಗ್ತೀಯ? ಟರ್ನ್ ಮಾಡು. ಎಕಡೆ ಅದು ಎಕಡೆ ಟರ್ನ್ ಮಾಡಿ. ಹಿಂಗ್ಯಾಕ? ಅಯ್ಯೋ ಏನ್ ಅಂಜಿಕೆ ಬರ್ತದೋ ನಿಮ್ಗಳಿಗೆ. ಈಗ ಇದು ಈ ನ್ಯೂಟ್ರಲ್ಲು. ಈಗ ರಿವರ್ಸ್ ಹಾಕ್ತೀನಿ, ಓಕೆನಾ? ಇವಾಗ ಏನು ಅಂತಂದ್ರೆ ಇದನ್ನ ಹಿಡ್ಕೊಂಡ್ಬಿಟ್ಟು ಮುಂದಾಕು. ಮುಂದೆ ಈ ಕಡೆ ಹಾಕು. 6 ಬಂದೈತಾ? ಇವಾಗ ಆಕ್ಸಿಲೇಟರ್ ಸ್ಲೋ ಆಗಿ ಬ್ರೇಕ್ ಬಿಡು. ಅಲ್ಲೇನು ಕಾಣಿಸಲ್ಲ ಹೇಳು. ಹಿಂದೆ ಹೊಂಡ್ತೀವಿ ಗಾಡಿ. ಹಿಂದೆ ಈ ಮಿರರು ಆ ಮಿರರ್ ಎಲ್ಲ ನೋಡ್ಬೇಕು, ಮಿರರ್ಗಳು ನೋಡ್ಬೇಕು. ಏನ್ ಬರೇ ಬಿಡಾಕತ್ತಿದಲ್ಲ, ಹೆಂಗ್ ಹೊಂಟದ ಹಂಗೆ ತಿರ್ಗಿಸು. ಹ್ಯಾಂಡ್ ಗಿಂಡ್ ಎಕಡೆ ಹೊಂಟದ. ಮುಂದೆ ಹೋಗೋದೀಗ. ಏಯ್ ಬ್ರೇಕ್ ಹಿಡಿಯಲಿ, ಬ್ರೇಕ್. ಇದನ್ನ ಹಿಡ್ಕೊಂಡ್ಬಿಟ್ಟು ಮುಂದಾಕೊಡ್ಡಿ. ಹಿಂಗ್ ಹಿಡ್ಕೊಂಡ್ ಹಿಂದೆ ತಗೋ. ಡಿ ಇನ್ನೊಮ್ಮೆ ಹಿಂದೆ. ಹೋಗೀಗ ಅವ್ರ ಕಡೆ. ಅಲ್ಲ ನಾಯಿ ಬರಕತ್ತ ಯಾವ್ದು ಎಕಡೆ ನೋಡ್ಕೊಂಡ್ ಬರ್ತದನು. ಆರ್ ನೋಡಿ ಅವ್ರನ್ನ. ಅಯ್ಯೋ ಇಲ್ಲೇ ಎಲ್ಲ ಐತಲ್ಲ. ಹೋಗ್ತೀರಿಕೆ ಆರ್ನೇ ಸಿಗ್ತಾ ಇಲ್ಲ ಅವ್ರಿಗೆ ಕರೆಕ್ಟ್ ಆಗಿ. ಹಿಂಗ್ ತಗೋ, ಅವ್ರ ಪಕ್ಕದಲ್ಲಿ ತಗೋ. ತಿರ್ಗಿಸ್. ಹೆಂಗೆ? ಇರೋ ಸ್ಟಾಪ್ ಮಾಡು. ನೀನೇ ಓಡಿಸೋಬ್ಬಕ್ಕಿನೇ. ನಾವೆಲ್ಲ ಇಳ್ಕೊಂಡ್ಬಿಡೋಣ. ಇವಾಗ ಅವ್ರೊಬ್ಬರೇ ಓಡಿಸ್ತಾರಂತೆ, ನಾವೆಲ್ಲ ಇಳ್ಕೊಂಡ್ಬಿಡೋಣ. ಗಾಡಿದ 15 ಲಕ್ಷ ಕೊಟ್ಬಿಡು. ಚೆಕ್ ಅಲ್ಲಿ ಕೊಡ್ತೇವೆ, ಕ್ಯಾಶ್ ಅಲ್ಲಿ ಕೊಡ್ತೇವೆ. ಮತ್ತೆ ಒಬ್ಬಕ್ನೇ ಓಡಿಸ್ತೇನೆ ಅಂತಲ್ಲಪ್ಪ. ಇನ್ನ ಎಲ್ಲಿ ಏನಿದೆ ಅಂತ ಗೊತ್ತಾಗ್ತಿಲ್ಲ. ಬ್ರೇಕ್ ಒಂದು ಬಿಟ್ರೆ ಬೇರೆ ಏನೋ ಗೊತ್ತಾಗ್ತಿಲ್ಲ. ಇನ್ನು ಗಾಡಿ ನೋಡಿದ್ರೆ ಒಬ್ರೇ ಓಡಿಸ್ತೀನಿ ಅಂತವ್ರೆ. ಹಿಂಗ ಓಡಿಸ್ತೀಯ? ಕೊಡು, ದುಡ್ಡು ಕೊಡು. 15 ಲಕ್ಷ ಕೊಡು. ಗಾಡಿನೂ ಕೊಡ್ತೀನಿ, ನೀನು ಕೊಡ್ತೀನಿ. ಅದ್ ಏನ್ ಬೇಕಾದ್ರೂ ಮಾಡು. ಏನೇ ಪ್ರಾಪರ್ಟಿ ಡ್ಯಾಮೇಜ್ ಆದ್ರೂ ಕೂಡ ನೀನೇ ರೆಸ್ಪಾನ್ಸಿಬಿಲಿಟಿ. ಇಲ್ಲ ಐತಲ್ಲೇ. ಅವ್ರ ಮುಂದೆ ಹೈಸ್ ಆದ ತಕ್ಷಣ ಇವ್ರನ್ನ ಹಾರ್ ನೋಡಿತಾರ ಬೇಕಂತಂದ್ರೆ. ಅವನು ಆಮೇಲೆ ಎಲ್ಲಿ ಹಾರ್ ನೋಡಿದಿಲ್ಲ ಅಂದ್ರೆ ಅವಾಗ ಹಾರ್ ನೋಡಿ ತೋರ್ತಾರ ಇವ್ರು. ಅರ್ಥ ಆಯ್ತಾ ಇವಾಗ? ಹೆಂಗ್ ಹೇಳು, ಏನೇನ್ ಹೇಳು. ಫಸ್ಟ್ ಗಾಡಿ ಆಫ್ ಮಾಡಿ ನೋಡೋಣ. ಇವಾಗ ಎಕ್ಸ್ಪ್ಲೇನ್ ಮಾಡು ಏನೇನ್ ಕಲ್ತೀನಿ ನೋಡ. ಗಾಡಿ ಆಫ್ ಮಾಡು. ಸೊ ಆಟೋಮೆಟಿಕ್ ಪಾರ್ಕಿಂಗ್ ಬಂತದು. ಈಗ ಏನ್ ಮಾಡ್ಬೇಕು? ಹ್ಯಾಂಡ್ ಬ್ರೇಕ್ ಹಾಕ್ಬಿಡು. ಇಳಿಸ್ಬೇಕಂದ್ರೆ ಮಾತ್ರ ಕೆಳಗಡೆ, ನಿಲ್ಲಿಸ್ಬೇಕು ಅಂತಂದ್ರೆ ಅವಾಗ ಅಪ್ ಸೈಡು.
ನೀವು ಎಕ್ಸ್ಪ್ಲೈನ್ ಮಾಡಿ ಏನೇನು ಕಲ್ತಿ ಅಂತ ಅಂದ್ಬಿಟ್ಟು ನಾನು ಬ್ರೇಕ್ ನಮ್ಮ ಆಡಿಯನ್ಸ್ಗೆ ಎಕ್ಸ್ಪ್ಲೈನ್ ಮಾಡಿ. ಇದು ಬ್ರೇಕ್, ಇದು ಆಕ್ಸಿಲೇಟರ್, ಹಾಂ ಇದು ಸ್ಟಾರ್ಟ್ ಮಾಡೋದು ಆನ್ ಮಾಡೋದು. ಹಾಂ ಸ್ಟಾರ್ಟ್ ಮಾಡೋದು ಆನ್ ಮಾಡೋದು. ಹಾಂ ಓಕೆ. ಹೌದಾ? ಅಷ್ಟೇ. ಹಾಂ ಮತ್ತೇನು ಮತ್ತೆ ಏನದು? ತಿರುಗಿಸೋದು. ಇದು ಪಾರ್ಕಿಂಗ್ ಬ್ರೇಕು. ಹ್ಮ್ ಇದು ನ್ಯೂಟ್ರಲ್ ಮಾಡಿದ್ರೇ ಇದು ಡೌನ್ ಹೋಗೋದು. ಇದು ಏನಿದು? ಅದು ಗೇರ್ ಶಿಫ್ಟಿಂಗು. ಹ್ಮ್ ಹಾಂ ಅದು ಇದು ಇದು ಏನು? ಹೋಗೋದು. ತಿರುಗಿಸ್ಕೋದು. ಇದೇನ್ ಸುಚಿತ? ತಿರುಗಿಸ್ಕೋದು. ಅವನು ಹೋಗಿ ಅವನಿಗೆ ಗಡ್ಡ ಮೀಸಿ ಬಂದಿಲ್ಲ ಏನು ಸುಚಿತ ಅಂತ ಕೇಳ್ತಾರ ಅವನಿಗೆ. ಹ್ಞೂ ನೋಡ್ರಪ್ಪ, ಇದೇ ಪ್ರಾಬ್ಲಮ್. ಏನು ಹೇಳ್ತೀನಿ ಅಂತಂದ್ರೆ, ನಾನು ಆಲ್ಮೋಸ್ಟ್ ಅಲ್ಲೂ ನೈಸ್ ರೋಡ್ ಅಂತ ಸೇರ್ಕೊಂಡ್ರೆ ಮನೇಲಿ ಡಿಸೈಡ್ ಮಾಡಿ ಹೋಗಿರ್ತೀನಿ 120 ಮೇಲೆ ಹೋಗ್ಬಾರ್ದು ಅಂತಂದು. ಅಲ್ಲಿ ಹೋದ ತಕ್ಷಣ ಏನಾಗುತ್ತೋ ಗೊತ್ತಿಲ್ಲ, ನನ್ನ ಮೈಯಲ್ಲಿ ದೇವ್ರು ಬರುತ್ತೋ ಗೊತ್ತಿಲ್ಲ. 150, 180, 200 ಮೇಲೆ ಒಂದೊಂದು ಟೈಮ್ ಗಾಡಿ ಇರುತ್ತೆ. ಇವ್ರು ಎಲ್ಲ ಹಿಂದೆ ಕೂತಿರ್ತಾರೆ, ಏನು ಗೊತ್ತಾಗಲ್ಲ ಅವ್ರುಗಳಿಗೆ. ನಮಗೊಂದು ಮುಂದೆ ಏನಾರು ಅಡ್ಡ ಬಂದರೆ ಕೈ ಕಾಲು ಡಿಗಿ ನಡಗ್ತಾ ಇರುತ್ತೆ. ಆಮೇಲೆ ಸ್ಪೀಡು 120ಗೆ ಬಂದುಬಿಡುತ್ತೆ. ಸೊ ನಾನು ಹೇಳ್ತಿರೋದು, ನೀವು ಎಲ್ಲೇ ಟ್ರಾವೆಲ್ ಮಾಡ್ಬೇಕಂತಂದರೆ ಫ್ಯಾಮ್ಲಿಯವರು ಒಬ್ಬರಿಗೆ ಡ್ರೈವಿಂಗ್ ಗೊತ್ತಿರಲಿ. ಯಾಕಂತಂದರೆ ಹೋಗೋ ಟೈಮಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದರೂ ಕೂಡ ಒಬ್ರು ಅಟ್ಲೀಸ್ಟು ಮನೆಗೆ ಸೇಫಾಗಿ ತೊಗೊಂಬಂದು ನಿಲ್ಲಿಸ್ಬೋದು. ಈಗ ನಾನು ರೀಸನ್ನು ಅವ್ರಿಗೆ ಡ್ರೈವಿಂಗ್ ಕಲಿಸ್ತಾ ಇರೋದು ಇವಾಗ. ಸೊ ನಾವು ಎಲ್ಲೇ ಒಂದು ಲಾಂಗ್ ಡ್ರೈವ್ ಹೋಗಬೇಕು ಅಂತಂದರೆ ಒಬ್ಬರಿಗೆ ಟಯರ್ಡ್ ಆದರೂ ಕೂಡ ಇನ್ನೊಬ್ರು ಡ್ರೈವ್ ಮಾಡೋ ಥರ ಇದ್ದರೆ ಆ್ಯಕ್ಚುಲಿ ಅದು ಟಯರ್ಡ್ನೆಸ್ ಅನಿಸಲ್ಲ. ಜೊತೆಗೆ ಡ್ರೈವಿಂಗ್ ಅನ್ನೋದು ಎಲ್ಲರಿಗೂ ಗೊತ್ತಿರ್ಬೇಕು. ಯಾಕಂದರೆ ಈಗ ಎಲ್ಲರೂ ಒಂದು ಸ್ವಲ್ಪ ದೊಡ್ಡವರಾದ ತಕ್ಷಣ ಅವರು ಅರ್ನ್ ಮಾಡ್ಬೋದು, ಅವರು ಕಾರ್ ತೊಗೋಬೋದು. ಸೊ ಇದೆಲ್ಲ ನೀಡ್ ಇರೋಂಥದ್ದು ಫಸ್ಟನ್ನು ತಿಳ್ಕೊಂಬಿಡಿ. ಇಂಥದನ್ನೆಲ್ಲ ನಿಮ್ಗೆ ಎಜುಕೇಷನ್ ಸಿಸ್ಟಮಲ್ಲೆಲ್ಲ ಕೊಡುತ್ತಂತಲ್ಲ. ನೀಡ್ ಇರೋದನ್ನು ಯಾವುದೂ ಕೂಡ ಅಲ್ಲಿ ಸಿಗಲ್ಲ, ಅಲ್ಲಿ ಸಿಗೋದನ್ನು ಇಲ್ಲಿ ಸಿಗಲ್ಲ. ಸೊ ಅಲ್ಲಿದಲ್ಲಿ ಇಲ್ಲಿದಿಲ್ಲಿ. ಸೊ ಇವಾಗ ಇವನೇನೋ ಓಡಿಸ್ತೀನಿ ಅಂತವನೇ, ಅದು ಏನು ಓಡಿಸ್ತಾನೋ ಗೊತ್ತಿಲ್ಲ. ನಿನ್ನ ಕಾಲೇ ಟಚ್ ಆಗಲ್ಲ. ಲೈ ಎಷ್ಟು ನಿಂದು ಹೈಟು? 8 ಫೀಟಾ? ಏಜ್ 8, ಹೈಟ್ ಎಷ್ಟು? ಇವನು ಯಾರೋ ಗುರು ಇವನು. ಎಷ್ಟರಲ್ಲಿ ಹುಟ್ಟಿದ್ಯಾ? ನಿಮ್ಮಮ್ಮ ಕೇಳ 19 ಅಂತ ಹೇಳು. ಎಷ್ಟರಲ್ಲಿ ಹುಟ್ಟಿದ್ಯಾ? 3ನೇ ತಿಂಗಳು, 6ನೇ ತಿಂಗಳು, 9ನೇ ತಿಂಗಳು? ಇವನೊಂದು ವರ್ಷ ಜಾಸ್ತಿ ಆಗಿ ಹುಟ್ಬಿಟ್ಟವನೆ. ಅಲ್ಲೋ 3ನೇ ತಿಂಗಳಲ್ಲಿ ಹುಟ್ಟದೋ, 6ನೇ ತಿಂಗಳಲ್ಲಿ ಹುಟ್ಟದೋ, 11ನೇ ತಿಂಗಳ 2 ತಿಂಗಳು ಏನಲ್ಲಿ ಕುತ್ಕೊಂಡಿದ್ದ ಮಗನ ಒಯ್ದು ಗೂಡಲ್ಲಿ. ಯಾರೋ ಗುರು ಇವನು, ಮಾತಾಡಕ್ ಬರಲ್ಲ ಅಂತಾನೆ ಬರೀ. ಇವಾಗ ಸ್ಟಾರ್ಟ್ ಮಾಡ್ಕೊಂಡು ಫೈನಲ್ ಆಗಿ ಒಂದು ರೌಂಡ್ ಇರಲ್ಲ. ನಿಮ್ಗೆ ಇಬ್ಬರಿಗೆ ಕೊಡ್ತೀನ ಏಟ್ಗಳು, ಸುಮ್ಮನೆ ಕುತ್ಕೋ. ಇವಾಗ ಸ್ಟಾರ್ಟ್ ಮಾಡ್ಕೊ. ದಿನಾಲು ಒಂದಿಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಈ ತರ ಬಂದ್ಬಿಡ್ತೈತಿ. ಬಟ್ ನಿನ್ಗೆ ಇನ್ನೂ ಟ್ರಾಫಿಕಲ್ಲಿ ಬರೋಕ್ಕೆ ನಿಮ್ಗಳಿಗೆ ಐಡಿಯಾ ಇದ್ರೆ ಬರ್ತೈತಿ, ಇಲ್ಲ ಅಂದ್ರೆ ಬರಲ್ಲ. ಯಾಕಂತಂದ್ರೆ ಇಲ್ಲಿ ಓಡಿಸ್ತಾ ಇರೋದು ನೀನು ಎಂಟಿ ಗ್ರೌಂಡಲ್ಲಿ ಇಲ್ಲೆಲ್ಲ. ಸೊ ಇಲ್ಲಿ ಓಡಿಸೋದೇ ಬೇರೆ, ಅಲ್ಲಿ ಓಡಿಸೋದೇ ಬೇರೆ. ಸೊ ಇಲ್ಲಿದು ನಿನ್ಗೆ ಯಾರಿಗೂ ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ಟು ಇಲ್ಲಿ ನಿನ್ ಗಾಡಿಗೆ ಹೋಗಿ ಹೊಡೆದಿರ್ತಂದ್ರೆ ಅದು ಇನ್ಸೂರೆನ್ಸ್ ಕ್ಲೈಮ್ ಆಗ್ತೈತಿ, ನೀನೇನಾರ ಡ್ಯಾಮೇಜ್ ಮಾಡ್ಕೋಬೋದು. ಬಟ್ ಯಾರಿಗಾರ ಒಂದು ವ್ಯಕ್ತಿಗೆ ನೀನು ಹೊಡೆದ್ರೆ ನೀನು ಅಂದರ್ ಬಾರ ಅಷ್ಟೇ, ಅವ್ರ ಔಟು, ನೀನು ಇನ್ನು ಅಷ್ಟೇ ಕತೆ ಆಗೋದು. ಸೊ ಇನ್ನೊಂದು ರೌಂಡ್ ಓಡಿಸಿಲ್ಲೇ ಸ್ಟಾರ್ಟ್ ಮಾಡ್ಕೊ ನೋಡೋಣ. ಈಗ ನೋಡ್ರಿ, ನಾವು ಹೇಳಿದ್ದೆಲ್ಲ ಮರ್ತು ಬಿಟ್ಟಿರ್ತಾರೆ. ಇವಾಗ ನೋಡ್ರಿ ಕನ್ಫ್ಯೂಷನ್ ಹೆಂಗಾಗ್ತಿರ್ತದೆ ಇವಾಗ. ಹಾಂ ಸ್ಟಾರ್ಟು. ಕೀರ್ತಿ ಸುಮ್ಮನೆ ಇರು. ಹಾಂ ಸ್ಟಾರ್ಟ್ ಮಾಡು. ಹಾಂ ನೋಡಿ, ಇವಾಗ ಇಷ್ಟೆಲ್ಲ ಬಂಬಡಿ ಬಡ್ಕೊಂಡೆ. ಇವಾಗ ಅವ್ರು ಮತ್ತೆ ಇದೇನಾ ಅದೇನಾ ಅಂತ ಅಂತಿರ್ತಾರೆ. ಹಿಂಗೆ ಕತೆ. ಎಷ್ಟು ಶಾರ್ಪ್ ಇದಾವ ನೋಡ್ರಿ ತಲೆಗಳು ಹೆಂಗಿದಾವ ಶಾರ್ಪ್ ಅಂದ್ರೆ. ಹಾಂ ಈಗ ಸ್ಟಾರ್ಟ್ ಮಾಡಪ್ಪ ಓಲಿ. ಬ್ರೇಕ್ ಮೇಲೆ ನಾನು ಕೇಳಂಗಿಲ್ಲ. ಇವಾಗ ಬ್ರೇಕ್ ಮೇಲೇನೋ ಆಕ್ಸಿಲೇಟರ್ ಮೇಲೋ ಹೆಂಗೆ ನಿನ್ಗೆ ಹೆಂಗತ್ತೆ ಇಷ್ಟೋ ತನಕ ಏನು ಕಲ್ತಿದ್ಯಾ? ನಮ್ಮನ್ನ ಇನ್ಸ್ಪೆಕ್ಷನ್ ಮಾಡ್ತಿರ್ತಾರೆ ಜನಗಳಲ್ಲಿ, ಏನು ಕಲಿಸ್ಕೊಟ್ಟವ್ ನೀವು ನೋಡಿ ಗ್ರೌಂಡ್ಗೆ ಹೋಗ್ಬಿಟ್ಟು ಅಂತಂದ್ಬಿಟ್ಟು. ನೀವು ಯಾರು ಕಲಿಯಂಗಿತ್ತಂದ್ರೆ ಬಂದ್ರಪ್ಪ ಕಲಿಸ್ಕೊಡ್ತೀನಿ, ಆಸಕ್ತಿ ಇರಲಿ ಅಷ್ಟೇ. ಸೊ ಒಂದು ಆಪ್ಷನ್ ಕೊಡ್ಬೋದು, 2 ಆಪ್ಷನ್ ಕೊಡ್ಬೋದು, 3ನೇ ಆಪ್ಷನ್ ನೀವು ಕಲಿಬೇಕು. ನಮಗೆಲ್ಲ ಪೇಷನ್ಸ್ ಇಲ್ಲ. ನಮ್ಮ ಯೂಟ್ಯೂಬ್ ಟ್ರೈನಿಂಗು ಅಷ್ಟೇ, 1 ಟೈಮ್ ಹೇಳ್ಕೊಡ್ತೇವೆ, 2 ಟೈಮ್ ಹೇಳ್ಕೊಡ್ತೇವೆ, 3ನೇ ಟೈಮು ಫಿನಿಶು. ಸೊ ಮತ್ತೆ ಹೇಳ್ಕೊಡಕ್ಕಾಗಲ್ಲ. ಸೊ ಹಾಂ ಸ್ಟಾರ್ಟ್ ಮಾಡು. ಇರಲೇ ಕೀರ್ತಿ, ಇರಲೇ ಅವ್ರ ತಲೆ ಓಡ್ಲಿ ಸ್ವಲ್ಪ. ಅವ್ರದ್ದು ಇಂಜಿನ್ ಸ್ಟಾರ್ಟ್ ಆಗತ್ತದ ತಲೆಂದು ಇವಾಗ. ಸೂಚಿತ್ ಇರ ಮಗನ ಒಯ್ದು ನಿನಗೇನು ಗೊತ್ತಾ? ಹಾಂ ಸ್ಟಾರ್ಟ್ ಮಾಡು. ನೋಡ್ರಪ್ಪ, ಇಷ್ಟೋ ತನಕ ಕೈಯಲ್ಲಿ BMW ಕಾರ್ ಕೊಟ್ಟಿದ್ದೆವು. ನನ್ನ ಮಕ್ಳು ಕೊಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಬರೇ ಕಾರಲ್ಲಿ ನನಗೆ ಯಾರು ಸಪೋರ್ಟ್ ಮಾಡಿದಾರೋ, ನಮ್ಗೆ ಯಾರು ಹೆಲ್ಪ್ ಮಾಡಿದಾರೋ ಅಂಥವ್ರಿಗೆ ನಾನು ಖುಷಿಯಾಗಿ ಕರ್ಕೊಂಡು ಹೋಗ್ತೀನಿ.
ಸುಮ್ಮನೆ ಯಾರೋ ವ್ಯಾಲ್ಯೂ ಗೊತ್ತಿಲ್ಲದೆ ಇರೋರಿಗೆ ಜೊತೆಗೆ ಯಾರೋ ಸುಮ್ಮನೆ ಪರಿಚಯ ಇರೋ ನನ್ನ ಕಾರಲ್ಲಿ ಎಕ್ಸ್ಪೆಷಲಿ ಕರ್ಕೊಂಡು ಹೋಗೋದೇ ಇಲ್ಲ. ನಾನು ಬೇಕಂದ್ರೆ ಒಬ್ಬನೇ ಹೋಗ್ತಿರ್ತೀನಿ. ಸೊ ಇಷ್ಟೆಲ್ಲ ನಾನಿವತ್ತು ಬರಬೇಕು ಅಂತಂದರೆ ನಮ್ಮ ಫ್ಯಾಮ್ಲಿ ಎಫರ್ಟ್ ತುಂಬ ಇದೆ. ಎಕ್ಸ್ಪೆಷಲಿ ನಮ್ಮ ತಂದೆ ತಾಯಿ ಆಗಿರ್ಬೋದು, ನಮ್ಮ ಅಕ್ಕ ಆಗಿರ್ಬೋದು, ನಮ್ಮ ಅಣ್ಣ ಆಗಿರ್ಬೋದು, ಜೊತೆಗೆ ನಮ್ದು ಎಫರ್ಟ್ ಆಗಿರ್ಬೋದು, ಜೊತೆಗೆ ಇವರು ಇವಾಗ ರೀಸೆಂಟಾಗಿ ಇವರು ಒಂದಿಷ್ಟು ಎಫರ್ಟ್ ಹಾಕ್ಬಿಟ್ಟು ಎಲ್ಲನೂ ಮಾಡ್ತಿದ್ದಾರೆ. ಸೊ ಈ ಥರ ಒಂದು ಕಾರ್ ತೊಗೋಬೇಕಂದ್ರೆ ಎಷ್ಟು ಸರ್ಕಸ್ ಆಡಿರ್ತೇವೆ ಅಂತ ನಮಗೆ ಗೊತ್ತಿರುತ್ತೆ. ಇರಪ್ಪ ಏನೋ ಹೇಳ್ಕೊಟ್ಟ, ಕಾಪಿ ಹೇಳಿದ್ದಾನೆ, ಇವಾಗ ಅವ್ನು ಸ್ಟಾರ್ಟ್ ಮಾಡಪ್ಪ, ಅವ್ನ ಮಾತು ಕೇಳ್ಕೊಂಡು ಸ್ಟಾರ್ಟ್ ಮಾಡು. ಏನು ಮಾಡ್ತೀಯ, ಏನು ಹೇಳ್ಕೊಟ್ಟ ಅವನು? ಫಸ್ಟ್ ಬ್ರೇಕ್ ಹಾಕಿ ಬಟನ್ ಮುಟ್ಟು ನೋಡೋಣ ಹೋಗ್ಲಿ, ಅವ್ನು ಹೇಳ್ದಂಗೆ ಮಾಡಿ ನೋಡೋಣ. ಅಯ್ಯೋ ಹಾಕು. ನೋಡೋಣ ಅವ್ನು ಹೇಳ್ದಂಗೆ ಮಾಡಿ ನೋಡೋಣ ಏನು ಮಾಡತ್ತ. ಫಸ್ಟ್ ಬ್ರೇಕ್ ಹಾಕಿ ಈ ಬಟನ್ ಐತಿ, ಬಟನ್ ಒತ್ತಿ ಲೇ ಮಗನೇ, ಒಯ್ದು ನೀನು 9ರಲ್ಲಿ ಹುಟ್ಟಿಲ್ಲ ಮಗನೇ. ಇವನು ಅವ್ರಕ್ಕಿಂತಲೂ ಸ್ಮಾರ್ಟ್ ಆಗಿದೆ ಇವನು ಕತೆ. ಬ್ರೇಕ್ ಹಾಕ್ಬೇಕಂತ ಇದನ್ನ ಒತ್ತಬೇಕಂತ. ಇವತ್ತು ಹಿಂಗೆ ಹಾಕ್ಬೇಕು. ಅಯ್ಯೋ ಇಷ್ಟೋ ತನಕ ಆಯ್ತಪ್ಪ ಕತೆ. ಸೊ ನೀನು ಎಷ್ಟು ಟೈಮ್ ಕಾರ್ನ ಕೂತಿದ್ದೆ? ಸುಮಾರು ಸರ್ತಿ ಅಂದ್ರೆ ಎಷ್ಟು ಟೈಮ್ ಇರ್ಬೇಕು? ಒಂದು 20-30. ಏನೇನ 20-30? ನಾವು ನೀವು ಹೋಗೋ ಟೈಮಲ್ಲಿ 20-30 ಟೈಮ್ ಆನ್ ಆಫ್ ಮಾಡಿರ್ತೇವೆ. ರೋಡಿನ ಊರಿಗೆ ಹೋಗ್ಬೇಕಂದ್ರೆ ನಾಯಿ ಹುಚ್ಚು ಹೋಯ್ದಂಗೆ ಒಂದು 50 ಕಿಲೋಮೀಟರ್ ಆಗಲ್ಲ ಹುಚ್ಚು ಇಳಿತಿರ್ತೀನಿ ನಾನು. ಅಂಥ ಟೈಮಲ್ಲಿ ಆನ್ ಮಾಡೋದು ನೋಡಿರ್ತೀರಾ, ಎಲ್ಲಿ ಕೈ ಎಸ್ತೇವೆ ಅಂತ. ನಿಮ್ಮ ಪಕ್ಕದಲ್ಲಿ ಕುತ್ಕೊಂಡು ಯಾವತ್ತೂ ನೀವು ಯೋಚನೆ ಮಾಡೋದೇ ಇಲ್ಲ ಕಲ್ತ್ಕೋಬೇಕು ಅಂತಂದ್ಬಿಟ್ಟು? ಪಕ್ಕದಾಗ ಕೂತೇ ಇಲ್ಲ, ಏನು ಕೂತಿ ಮತ್ತೆ ನೀನು ಹಿಂದೆ ಡಿಕ್ಕೆ ಕುತ್ಕೋತಿದ್ದ, ನಿನ್ಗೇನು ತೋರಿಸ್ಲಾರ್ದ ಕೂಡ್ಸಿದ್ದೇವ ನಾವು? ಕಲ್ಲಿ ಅವ್ರು ಇದ್ರೆ ಏನ್ ಗೊತ್ತಾ, ಪಕ್ಕದಲ್ಲಿ ಬರೇ ಕಣ್ಣಿಂದ ನೋಡಿನೇ ಕಲ್ತ್ ಬಿಡ್ತಾರ. ನಮ್ಗೆ ಯಾರು ಕಲ್ಸ್ಲೇ ಇಲ್ಲ, ನಾವು ಎಲ್ಲ ಹಂಗೆ ಕಲ್ತಿರೋದು. ಯಾರೋ ನಮ್ಮ ಮಾವನ್ ಕಾರ್ ಓಡಿಸ್ತಿರ್ಬೇಕಂದ್ರೆ ಅವ್ರು ಬ್ರೇಕ್ ಯಾವ್ದು ಆಕ್ಸಿಲೇಟರ್ ಯಾವ್ದು ಒತ್ತಾರೆ, ಹೆಂಗ್ ಗೇರ್ ತೆಗಿತಾರೆ, ಹಿಂಗ. ನೀನ್ ಗೇರ್ ಗಾಡಿ ಕೊಟ್ರೆ ಹೆಂಗ್ ಓಡಿಸ್ತೀಯ? ನನಗೆ ಓಡ್ಸಕ್ ಬರಲ್ಲ ಗೇರ್ ಗಾಡಿ ಇವಾಗ್ಲೂ ಕೂಡ. ಇಷ್ಟೋ ತನಕ ಹೇಳ್ಕೊಟ್ನಲ್ಲೇ ಪಕ್ಕದಲ್ಲಿ ಒಂದು ಬರೀ 3 ಟೈಮ್ ಕುತ್ಕೊಂಡ್ರೆ ಕಲಿ ಅಂತದನ್ನ ನೀನು ಪಕ್ಕದಲ್ಲಿ 30 ಟೈಮ್ ಕುತ್ಕೊಂಡ್ಬಿಟ್ಟು ಇಷ್ಟು ದಿವಸ ಗಾಡಿ ಓಡಿಸೋದೆಲ್ಲ ನೋಡಿದೀನಿ. ನಿನ್ಗೆ ನಾವು ಹೆಂಗ್ ಓಡಿಸ್ತೇವೆ ಅನ್ನೋದು ನೀವು ಎಲ್ಲ ಏನ್ ಗೊತ್ತಾ, ಹಿಂದ್ ಕುತ್ಕೊಂಡ್ ಏನೋ ಓನರ್ ತರ ಕುತ್ಕೊಂಡ್ಬಿಟ್ಟಿರ್ತೀರಾ. ಏನ್ ಹಂಗ್ ಮಾಡೋದು? ವಿಚಾರ ಮಾಡಿದ್ರೆ ಅಲ್ಲ ಕಲಿಯಕ್ಕಾಗೋದು. ಏನ್ ನಿನ್ಗೆ ಅವಾಗ್ಲೇ 3-4 ಟೈಮ್ ಹೇಳಿದೀನಿ ಅದು. ಈಗ ನೋಡೋಣ, ಸ್ಟಾರ್ಟ್ ಮಾಡಿ ನೋಡೋಣ. ಇನ್ ಏನಿದ್ರು ಬಾಯಿ ಮಾತಾಡಲ್ಲ, ಇನ್ ಕೈ ಮಾತಾಡ್ತಾ ಅಷ್ಟೇ ಇನ್ ಕತೆ. ನಿನ್ಗೆ ಹೇಳ್ಕೊಟ್ನಲ್ಲೇ, ಏನ್ ನೆನಪಾಲಿಲ್ಲ? ಬ್ರೇಕ್ ಹಿಡಿ, ಹಿಡಿ ಬ್ರೇಕು. ಇದ್ರ ಮೇಲೆ ಸ್ಟಾರ್ಟ್ ಅಂತ ಹೇಳಿ ಕಣ್ಣಾಗ ಏನ್ ಕಾಣಿಸಕತ್ತ? ಇಲ್ಲ ಸ್ಟಾರ್ಟ್ ಅಂತ ಹೇಳಿ ಇಲ್ಲೇ ಐತಿಲ್ಲ. ಸತ್ತವನವನು ಕ್ಯಾಮ್ರಾದವನು ಬೇರೆ ಹಿಂಗೆ ನಿಂತನ ಪಕ್ಕದಲ್ಲಿ. ಓಕೆ, ಇವಾಗ ಇದನ್ನ ಇಳಿಸು, ಕೆಳಗಡೆ ಮಾಡು. ಏಯ್ ಕೀರ್ತಿ, ಇದನ್ನ ಇಳಿಸು. ನೀನೇನು ಸಾಂಗ್ ತೆಳಗೆ ಇಳಿದ್ಬಿಟ್ಟು ಸಾಂಗ್ ನಮ್ಮ ಟೆನ್ಷನ್ ನಮಗಿಲ್ಲಿ ಅವ್ನು ಹಾಡವ, ನಿಮ್ದೊಳೆ ಟೆನ್ಷನ್ ಐತಲ್ಲ. ಆಮೇಲೆ ಆದ ತಕ್ಷಣ ಇದನ್ನ ಹಿಡ್ಕೊಂಡ್ಬಿಟ್ಟು ಡೀಗ್ ಹಾಕಿದ್ರೆ ಮುಂದೆ ಹೋಗ್ತೈತಿ. ಅದನ್ನ ಹಿಡ್ಕೊಂಡ್ ಮತ್ತೆ ರಿವರ್ಸ್ ಹಾಕಿದ್ರೆ ರಿವರ್ಸ್ ಹೋಗ್ತೈತಿ. ಪಾರ್ಕಿಂಗ್ ಅಂದ್ರೆ ಪಾರ್ಕಿಂಗ್ ಎಲ್ಲಿ ಇರ್ತೈತಿ ಅಲ್ಲೇ ಇರ್ತೈತಿ ಅಷ್ಟೇ. ಅರ್ಥ ಐತಿ ಈಗ? ಸರಿ, ಈಗ ನೋಡೋಣ, ಡೀಗ್ ಹಾಕು. ನೋಡಲ್ಲಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡಬೇಕು. ಬ್ರೇಕ್ ಹಿಡ್ಕೊ ಕರೆಕ್ಟಾಗಿ. ನಿನ್ ಬ್ರೇಕ್ ಹಿಡ್ಕೊಳ್ಳಾರ್ದೈತೆ ಹಿಂದೆ ಹಾಕ್ಬಾರ್ದು, ಅಲ್ಲಿ ವಾರ್ನಿಂಗ್ ಬರಕ್ತ ಇಲ್ಲಿ ನೋಡಿದು. ಬ್ರೇಕ್ ಹಿಡ್ಕೊ, ಅದು ಬಟನ್ ಹಿಡ್ಕೊ. ಸ್ಟಾಪ್ ಮಾಡಿ ಇವಾಗ. ಆಕ್ಸಿಲೇಟರ್ ಮೇಲೆ ಕಾಲ್ ಕೊಡು, ಆಕ್ಸಿಲೇಟರ್ ಮೇಲೆ ಕಾಲ್ ಕೊಡು. ಏಯ್ ಬ್ರೇಕ್ ಬಿಟ್ಬಿಟ್ಟು ಆಕ್ಸಿಲೇಟರ್ ಮೇಲೆ ಕಾಲ್ ಕೊಡು. ಯಾರ ಇವರಲ್ಲಿ? ಟರ್ನ್ ಮಾಡು, ಟರ್ನ್ ಮಾಡು. ತಿರ್ಗಸ್ ಬೆನ್ ಹಚ್ಚ ಅವ್ರಿಗೆ, ಹಚ್ಚು. ಈಗ ಬೆನ್ ಹಚ್ಚ ಅವ್ರಿಗೆ, ಹಚ್ಚು. ಅವ್ರಿಗೆ ರೌಂಡ್ ಹಾಕೋದಲ್ಲ, ಅವ್ರಿಗೆ ಬೆನ್ ಹಚ್ಬೇಕು. ಓಡಿಸು, ಗ್ರೌಂಡಿಂದ ಅವ್ರಿಗೆ ಓಡಿಸ್ ನೋಡೋಣ ಇವಾಗ. ನೋಡೋರು ಹೆಂಗಿಂದ ಓಡ್ತಾರ ಆ ಕಡೆ ಸೈಡಿಗೆ. ಈ ಸೀದಾ ಮಾಡ್ಕೊ, ಹಿಂಗೆ ಹೋಗು. ಸೀದಾ ಮಾಡಿ ಸ್ಟ್ರೈಟ್ ಮಾಡ್ಕೊಂಡು ಅವ್ರಿಗೆ ಆಪೋಸಿಟ್ ಬರ್ಬೇಕು ನೀನು. ಇರು ಸ್ಟ್ರೈಟ್ ಹೋಗಿ. ಇವು ಟರ್ನ್ ಮಾಡ್ಕೊ. ಸ್ಲೋಗಿ ಆಕ್ಸಿಲೇಟರ್ ಮೇಲೆ ಕಾಲ್ ಕೊಡು. ಇವು ಸ್ಟ್ರೈಟ್ ಹೋಗು, ಹಿಂಗೆ ಸ್ಟ್ರೈಟ್ ಹೋಗು ಅವ್ರಿಗೆ. ಸ್ಟ್ರೈಟ್ ಮಾಡ್ಕೊ. ಓಡಿಸೋರು ಗ್ರೌಂಡಿಂದ ಆಚೆ ಕಡೆ ಓಡಿಸು. ಬೆನ್ ಹಚ್ಚು. ಈಗ ಅವ್ರು ಹೆಂಗೆ ಓಡ್ತಾರ ಹಂಗೆ ಬೆನ್ ಹಚ್ಚು ಅವ್ರಿಗೆ, ಬೆನ್ ಹಚ್ಚು. ಏಯ್ ನೀವು ಅಲ್ಲೇ ಹಿಂಗೋ ತಿರ್ಗಿಸ್ಕೊಂಬ.
ಡ್ಯಾಶ್ ಹಿಂಗ್ ತಿರ್ಗಿಸ್ಕೋ 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 ಹಾಂ 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 ಈಗ ಅವ್ರ ಕಡೆ ಸ್ಟ್ರೈಟ್ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಹೋಗಿ ಹಿಂಗೆ ಸ್ಟ್ರೈಟ್ ಹೋಗಿ ಹಾಂ ಹೊಡಿ ಸ್ಟ್ರೈಟ್ ಹೊಡಿ ಈ ಕಡೆ ಇಲ್ಲದಾರ ಅವರು ಅಲ್ಲಿ ಕಣ್ಣು ನೆಳ್ಳ ಕಣ್ಣು ಹಿಂಗೆ ಅದನ್ ಕಣ್ಣು ನೀನು ಅಲ್ಲಿ ಅದಾರ ಅವ್ರು ರೆಕಾರ್ಡ್ ಇರುವತ್ತಲ್ಲ ಅಲ್ಲಿ ಹ್ಞೂ ಇವಾಗ ಸ್ಟಾಪ್ ಮಾಡು ಈ ಕಡೆ ತಿರ್ಗಿಸ್ಕೊಂಡು ಸ್ಟಾಪ್ ಮಾಡು ಬಿಸಿಲಿಗೆ ಸನ್ರೈಸ್ಗೆ ಹಾಂ ದೇವ್ರು ನಂಬ್ತಿರ್ತಾನೆ ಹಾಂ ನಿಲ್ಸ್ಕೋ ಗಾಡಿನ ಸಾಕು ಅಯ್ಯೋ ಹಾಂ ನೀನು ಸ್ಲೋ ಆಗಿ ಬ್ರೇಕ್ ಹಾಕ್ಬೇಕು ಇವಾಗ ಆಫ್ ಮಾಡು ಗಾಡಿ ಆಫ್ ಮಾಡು ಹಾಂ ಪಾರ್ಕಿಂಗ್ ಬ್ರೇಕ್ ಹಾಕು ಪಾರ್ಕಿಂಗ್ ಬ್ರೇಕು ಹೋ ನಾವು ಅವನೇ ಹೇಳಕತ್ತ ಪಕ್ಕದಲ್ಲಿ ಕುತ್ಕೊಂಡು ಅದಕ್ಕೆ ಗಂಡಸರು ಹೆಂಗಸರು ಹ್ಞೂ ಇವಾಗ ಆಯ್ತಾ ಹಾಂ ಇವಾಗ ಗಾಡಿ ಸ್ಟಾರ್ಟ್ ಮಾಡು ಹೊಡ್ಡಿ ಅವನಡ ಇದು ಈ ತೆಲಿಗಳಿಗೆ ಅವಾರ್ಡ್ ಕೊಡಬೇಕು ಏಯ್ ಕೈತ್ಕೊಳ್ಳಲ್ಲ ಕೈ ಕಟ್ ಮಾಡ್ತೀನಿ ನಾವು ನಿಂದು ಹಾಂ ಇವಾಗ ಆಫ್ ಮಾಡು ಕಂಪ್ಲೀಟ್ ಪ್ರೋಗ್ರಾಮ್ ಆಫ್ ಮಾಡು ಇವಾಗ ಹಾಂ ಓಕೆ ಇವಾಗ ಇದೆಲ್ಲ ನ್ಯೂಟ್ರಲ್ಲ ಹಾಂ ಕರೆಕ್ಟ್ ಆಗೈತಾ ನಾವೀಗ ಇಳಿತೇವೆ ಎಲ್ಲರೂ ಈಗ ನೀನೇ ಟ್ರೈ ಮಾಡು ಅಯ್ಯೋ ಹ್ಞೂ ಮಾಡ್ತೇ ಏನ್ರಾಯ್ತು ಏನಾರ ಆಯ್ತು ಅಂತಂದ್ರೆ ನಿನ್ ಕಾನ್ಫಿಡೆನ್ಸ್ ಇಲ್ಲ ಇನ್ನ ಅಂದ್ರ ಇವೆಲ್ಲ ಒಂದ್ 5 ನಿಮಿಷ ಅಲ್ಲ ನೀನ್ ಇದೇ ಫಸ್ಟ್ ಟೈಮ್ ಕಾರ್ನ ಕುತ್ಕೋತಿಲ್ಲ ಪ್ರತಿ ಟೈಮ್ ಕುತ್ಕೊಂಡಿರ್ತೀರಿ ಕುತ್ಕೊಂಡ್ ಏನ್ ಯೋಚನೆ ಮಾಡ್ತಿರ್ತೀರಿ ನೀವು ಸರಿ ಇವಾಗ ಸ್ಟಾರ್ಟ್ ಮಾಡು ಸುಮ್ನೆ ಕುತ್ಕೊಳ್ಳಲ್ಲ ನಾಯಿ ಆಯ್ತು ಮಗನೇ ಹಾ ಸ್ಟಾರ್ಟ್ ಮಾಡಪ್ಪ ಅಯ್ಯೋ ಅದನ್ನು ಡಾಗಿ ಸ್ಟಾರ್ಟ್ ಆಗ ಯಾವ್ದ ಹೆಣ್ಮಗು ಇದು ಅಂತಾಳ ಅದನ್ನೇ ಓಡೋಯ್ತಲ್ಲಿ ಅಲ್ಲಿ ನೋಡೋದು ಮಂಕ ಗಣ್ಣಿಲ್ಲ ಹೆಂಗ್ ನೋಡ್ತಿದ್ದ ಏಯ್ ಗುರು ಹೆಣ್ಮಗು ಡ್ರೈವ್ ಮಾಡ್ತಿರೋದು ಬಾ ಮಗನೇ ಮುಂದ್ಗಡೆ ಬಾ ನೀನು ನಾವೇ ಲಂಚ್ ಕುತ್ಕೊಂಡಿದ್ದೇವೆ ಟೈಟ್ ಆಗಿ ಮೈ ಎಲ್ಲ ಹಿಡ್ಕೊಂಡ್ಬಿಟ್ಟು ಬಂದ್ಬಿಟ್ಟ ಇಲ್ಲಿಗೆ ನೋಡಕ್ಕೆ ಯಾರು ಅಂತಂದ್ಬಿಟ್ಟು ನೋಡೋಣ ಇವಾಗ ನೋಡೋಣ ಇಷ್ಟ ತನಕ ಆಯ್ತು ಹಾ 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 ಎಲ್ಲಿ ಇವತ್ತು ತಲೆ ಓಡ್ತಪ್ಪ ಒಂದು ಸ್ವಲ್ಪ ಹಾಂ 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 ಓ ಅಂತೂ ಇಂತೂ ಬಂತು ಒಂದು ಸ್ವಲ್ಪ 1% ಈಗ ಒಂದು 5% ಬಂತು ಇವಾಗ ಏನು ಮಾಡಿ ಇವಾಗ ಒಂದು ಫುಲ್ ಹೊಡಿ ರೌಂಡ್ ಇವಾಗ ಜೋರಾಗಿ ಹೊಡಿ ಜೋರಾಗಿ ಒಂದು ರೌಂಡು ಫುಲ್ಲು ಹಾಂ ಹೊಡಿ ಮುಂದೆ ನೋಡ್ಕೊಂಡು ಓಡಿಸಿ ಇವಾಗ ಹೊಡಿ ಆಕ್ಸಿಲೇಟರ್ ಮೇಲೆ ಕಾಲ್ ಹಾಂ ಹಾಂ ಮಾಡ್ತಲ್ಲ ಹೊಡಿ ಅವ್ರ ಕಡೆ ಹೊಡಿ ಓಡಿಸ್ಬೇಕು ಸ್ಟ್ರೈಟ್ ಹೊಡಿ ಮತ್ತೆ ಹೊಡಿ ಸ್ಟ್ರೈಟ್ ಮಾಡು ಅಲ್ಲಿ ಹುಲ್ಲಾಗ ಹಾಕ್ಬೇಡ ಅದಕ್ಕೆ ಹೊಡಿ ಈ ಕಡೆ ಹೊಂಟ್ರ ಅವ್ರು ಹುಷಾರಾಗ್ಬಿಟ್ರಿ ಇವಾಗ ಸೊ ಈ ಕಡೆ ಬಂದು ನಿಲ್ಸ್ಬಿಡು ಅಷ್ಟೇ ನಿಲ್ಸು ನಿಲ್ಸು ಈ ಕಡೆ ಹೋಗಿ ನಿಲ್ಸು ಹಾಂ ಅಲ್ಲಿ ಹೋಗಿ ನಿಲ್ಸು ಕಡೆ ಟರ್ನ್ ಮಾಡಿ ನಿಲ್ಸು ಇನ್ಶೂರೆನ್ಸ್ ಐತಾನೆ ನಿಮ್ಮಿಬ್ಬರಿಗೂ ಇಲ್ಲ ನನ್ನ ಗಾಡಿ ಐತಿ ಥರ್ಡ್ ಪಾರ್ಟಿ ಅದಿದೆ ಹಾಂ ಸ್ಟಾಪ್ ಮಾಡು ಓಕೆ ಸೊ ಆಫ್ ಮಾಡಿ ಈಗೆಲ್ಲ ಆಫ್ ಮಾಡಲೇ ಅಲ್ಲಿ ಡಿಗೆ ಇಟ್ಬಿಟ್ರೆ ಅದು ಆಫೇ ಆಗಲ್ಲ ನೀನು ಅದು ಹೋಗ್ತಿರ್ತದೆ ಹಂಗೆ ಅದು ಫಸ್ಟ್ ಹಾಕೋ ಹಿಂಗೆ ಹಾಕೊಂಡು ನ್ಯೂಟ್ರಲ್ಲು ಈಗ ಆಫ್ ಮಾಡು ಹಾಂ ಅಯ್ಯೋ ಡೀಸೆಲ್ ಇಟ್ಬಿಟ್ಟ ಇವಾಗ ಹ್ಯಾಂಡ್ ಬ್ರೇಕು ಓಕೆ ನೋಡು ನೀನು ಏನಾರು ಮಿಸ್ಟೇಕ್ ಮಾಡಿಬಿಟ್ರೆ ವೆಹಿಕಲ್ ಮೇ ರೋಲ್ ಅವೇ ಇಟ್ ಈಸ್ ನಾಟ್ ಪಾಸಿಬಲ್ ಟು ಲಾಕ್ ದ ವೆಹಿಕಲ್ ಫ್ರಮ್ ಔಟ್ಸೈಡ್ ನೋಡಿ ಈ ಥರ ಏನಾರು ಮಿಸ್ಟೇಕ್ ಮಾಡಿದ್ರೆ ವಾರ್ನಿಂಗ್ ಬರೋಕ್ಕೆ ಶುರು ಮಾಡ್ತೈತಿ ಅದಕ್ಕೆ ಈ ನಾರ್ಮಲ್ ಗಾಡಿಗಳು ಅಲ್ಲ ಇವು ಓಕೆ ಸೊ ಇದು ಏನಕ್ಕೆ ಬರ್ತೈತೆ ಅಂತಂದ್ರೆ ಇವಾಗ
ಅಯ್ಯೋ ಒಂದೇ ನಿಮಿಷ ಇದು ಬ್ರೇಕ್ ಹಿಡ್ಕೊ. ಬ್ರೇಕ್ ಇಡು. ಏನಾಯ್ತು? ಇವಾಗ ಹೋಯ್ತು. ಅದಕ್ಕೆ ಲಕ್ಸುರಿ ಕಾರ್ಗಳತ್ತಂದ್ರೆ ತುಂಬ ಸೇಫ್ ಆಗಿರ್ತವೆ, ವಾರ್ನಿಂಗ್ ಕೊಡ್ತಿರ್ತವೆ, ಎಲ್ಲ ನೋಡ್ಕೋಬೇಕು, ಕಲ್ತ್ಕೋಬೇಕು. ಇಲ್ಲ ಅಂತಂದರೆ ನಾರ್ಮಲ್ ಗಾಡಿದು ವಾರ್ನಿಂಗ್ ಏನೂ ಬರಲ್ಲ, ಹೋಗಿ ಸೀದಾ ವಾರ್ನಿಂಗ್ ಬೇರೆ ಥರ ವಾರ್ನಿಂಗ್ ಬರೋದದು. ಸೊ ಇವಾಗ ಸಾಕು, ಇವಾಗ ಹೊರಗಡೆ ಬಾ, ಏನೇನು ಕಲ್ತಿದೆ ಹೇಳ್ಬಾ. ಇಷ್ಟೋ ತನಕ ಆಯ್ತಪ್ಪ, ಇಷ್ಟು ದಿವಸ ಆಯ್ತು ನನ್ನ ಜೊತೆ ಡ್ರೈವ್ ಕುತ್ಕೊಂಡಿರ್ತಾರೆ, ಎಲ್ಲ ಮಾಡಿರ್ತಾರೆ, ಯಾವತ್ತೂ ಕೂಡ ಕಲಿಬೇಕಂಥೇಳಿ ಯೋಚನೆ ಮಾಡಿರಲ್ಲ. ಇದ್ರ ಬಗ್ಗೆ ಯೋಚನೆ ಮಾಡಲ್ಲ ಅವರು. ಈ ಥರ ಒಂದು ಆಪ್ಷನ್ಸ್ ಇರುತ್ತೆ, ಈ ಥರ ಒಂದು ಕಾರ್ ಇರುತ್ತೆ, ಹೆಚ್ಚು ಕಡಿಮೆ ಹೋಗುವಾಗ ಏನಾರ ಆಯಿತು ಅಂತಂದ್ಬಿಟ್ಟು ಯಾವತ್ತೂ ಯೋಚನೆ ಮಾಡೋದೇ ಇಲ್ಲ. ಸೊ ಇದು ಪ್ರಾಬ್ಲಮ್ ಇರೋದು. ಸೊ ಕಲಿಬೇಕಂದಿರೋ ವ್ಯಕ್ತಿ ಹೆಂಗೋ ಪಕ್ಕದಲ್ಲಿ ಕುತ್ಕೊಂಡೇ ಕಲ್ತ್ಬಿಡ್ತಾರೆ. ನಾವೆಲ್ಲ ಪ್ರಾಕ್ಟಿಕಲ್ ನಾಲೆಡ್ಜ್ ಜಾಸ್ತಿ, ಸೊ ಪಕ್ಕದಲ್ಲಿ ಕುತ್ಕೊಂಡೇ ಆಲ್ಮೋಸ್ಟ್ ಅಲ್ಲಿ ಕಲ್ತಿರೋದು. ಇವರಿಗೆ ನಾವು ಹೇಳ್ಕೊಡ್ತಿದ್ದೇವೆ ಅಂತಂದ್ರೂ ಕಲಿಯೋಕ್ಕಾಗ್ತಿಲ್ಲ. ಇನ್ನೊಂದು ಏನಂತಂದರೆ, ಯಾವಾಗ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಬರೋದಂದರೆ ನಮ್ಮ ಕಾರು ಕೈಯಲ್ಲಿ ಇದ್ದಾಗಲೇ ಆ್ಯಕ್ಚುಲಿ ಕಾನ್ಫಿಡೆನ್ಸ್ ಅನ್ನೋದು ಜಾಸ್ತಿ ಬರೋದು. ಕಲಿಯೋಕ್ಕಂಥ ಆಪ್ಷನ್ ಸಿಗೋದು ಆವಾಗಲೇ ಜಾಸ್ತಿ. ಸೊ ಇವಾಗ ಬರೀ ಇದು ಗ್ರೌಂಡಲ್ಲಿ ಓಡಿಸಿದ್ದಾಯಿತು, ಇನ್ನು ನೆಕ್ಸ್ಟ್ ರೋಡಿಗೆ ಹೋಗ್ಬೇಕಂದ್ರೆ ಬೇಜಾನಿದೆ. ಆಮೇಲೆ ಯಾರೋ ವಿಡಿಯೋ ಮಾಡಿ ಹಾಕ್ತಾರೆ ಯೂಟ್ಯೂಬರ್, ಅಯ್ಯೋ ಹೆಣ್ಮಗು ಅಂತಂದ್ಬಿಟ್ಟು ಆಮೇಲೆ ಅಷ್ಟೇ, ಇನ್ನೇನು ಮಾಡೋಕ್ಕಲ್ಲ ಕತ್ತಿ. ಇಷ್ಟು ದೊಡ್ಡ ಗ್ರೌಂಡ್ ಐತಲ್ಲೇ, ನಿನ್ಗೆ ಹೊಡ್ಲಿಕ್ಕೆ ಬರಲ್ಲ, ಅದು ಎಲ್ಲೆಲ್ಲೋ ಹೋಗ್ತೀಯ, ಅವ್ರಿಗೆ ಹೋಗಿ ಹಾಯಿಸ್ತೀಯ. ಅವ್ರಿಗಿಬ್ಬರಿಗೆ ಇನ್ನೂ ಮದುವೆನೇ ಆಗಿಲ್ಲ ಅವ್ರಿಗೆ, ಫಸ್ಟ್ ಟೈಮ್ ಅಂತೆ. ಸೊ ಫೈನಲ್ ಆಗಿ ನಾನು ಹೇಳೋದು ಏನಂತಂದರೆ, ಈ ಕಡೆ ಬಾ, ಈ ಕಡೆ. ಸೊ ಇವತ್ತು ನಾನೆಲ್ಲ ಇಷ್ಟು ಆಗಬೇಕು ಅಂತಂದರೆ ತುಂಬ ಕಷ್ಟಪಟ್ಟು, ಜೊತೆಗೆ ಫ್ಯಾಮ್ಲಿಯವರು ಕೂಡ ಒಂದು ಕಷ್ಟಪಟ್ಟು, ನಾವು ಕಷ್ಟಪಟ್ಟು ಎಲ್ಲನೂ ಸೇರಿನೇ ಇಲ್ಲಿಗೆ ಬಂದಿರೋದು. ಸೊ ಚಿಕ್ಕ ಏಜಲ್ಲಿ ಒಂದು ಬೆಂಗಳೂರಿಗೆ ಕಾಲೇಜ್ಗಂತ ಬಂದು, ಡಿಪ್ಲೊಮಾ ಕಾಲೇಜ್ಗಂತ ಬಂದು 2006ರಲ್ಲಿ ಫಸ್ಟು ಒಂದು ಕಾರ್ ಬ್ರ್ಯಾಂಡ್ ಓದಕ್ಕೆ ಬಂದಿದ್ದು BMW. ಆ ಟೈಮಲ್ಲಿ BMW ಕಾರ್ ತೊಗೊಳ್ಳೇಬೇಕು ಅಂತ ಡಿಸೈಡ್ ಮಾಡಿದ್ದೆ. ಬಟ್ ಯೂಟ್ಯೂಬಿಂದ ತೊಗೊಳ್ತೀನಿ ಅಂಥೇಳಿ ನನಗೆ ಗೊತ್ತಿರಲಿಲ್ಲ. ನೀವು ಡಿಸೈಡ್ ಮಾಡಿದ್ರೆ 100% ನೀವು ಎದರಿಂದ ಆದ್ರೂ ನೀವು ತೊಗೋಬೋದು. ನೀವು ಡಿಸೈಡೇ ಮಾಡಿಲ್ಲ ಅಂತ ತಿಳ್ಕೊಳ್ಳಿ, ತೊಗೊಳಕ್ಕಾಗೋದಿಲ್ಲ. ಸೊ ಫಸ್ಟ್ ಡಿಸೈಡ್ ಮಾಡಿ, ನಿಮ್ಮ ಹತ್ರ ಸ್ಕಿಲ್ಸ್ ಇದೆಯೋ, ದುಡ್ಡಿದೆಯೋ, ಏನಿದೆಯೋ ಗೊತ್ತಿಲ್ಲ, ಬಟ್ ನೀವು ತೊಗೋಬೇಕು ಅಂತ ಡಿಸೈಡ್ ಮಾಡಿದ್ರೆ ಎಲ್ಲಿಂದ ಒಂದು ಕಡೆ ನಿಮಗೆ ಟರ್ನ್ ಮಾಡುತ್ತೆ, ತೊಗೊಳಕ್ಕಂತೂ ಕೊಡಿಸುತ್ತೆ. ಸೊ ಹಾಗಾಗಿ ಫೈನಲ್ ಆಗಿ ಇವತ್ತು ಅವ್ರಿಗೆ ಡ್ರೈವಿಂಗ್ ಅಂತೂ ಮುಗಿಸಿದ್ದಾಯಿತು. ಸೊ ಇನ್ಮೇಲೆ ಮನೆಗೆ ಹೋಗೋಣ ಅಷ್ಟೇ. ಸೊ ಇದು ಫಸ್ಟ್ ಟ್ರೈನಿಂಗು, ಸೆಕೆಂಡ್ ಟ್ರೈನಿಂಗು, ಥರ್ಡ್ ಟ್ರೈನಿಂಗು ಇಲ್ಲಿದಂತೂ ಮುಗಿಯುತ್ತೆ. ನಮ್ಗೆ ಹೇಳಾರ್ದೆ ಕಲ್ತ್ಕೊಂಡ್ಬಿಡ್ತಾರೆ. ಇನ್ನು ಸ್ವಲ್ಪ ಅವರೇ ಗಾಡಿ ಕೈಯಲ್ಲಿ ಸಿಕ್ಕಾಗ ಸ್ವಲ್ಪ ಅವರು ಕಲ್ತ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಂದು ಫೋರ್ಡ್ ಮಸ್ಟ್ಯಾಂಗ್ ಬರುತ್ತೆ, ರೇಂಜ್ ರೋವರ್ ಬರುತ್ತೆ, ಅದು ಬಂತಂದರೆ BMW ಮೇ ಬಿ ಮುಟ್ಟೋದು ಕಷ್ಟ ಆವಾಗ. ಸೊ ಡನ್. ಇವಾಗ BMW ತಾನೇ ಓಡಿಸಿದ್ದೇನು? ಓ ಇನ್ನೊಂದು ವಿಷಯ ಹೇಳ್ಬೇಕಪ್ಪ. ನನಗೆ ಹೆಂಗತ್ತಂದರೆ, ಒಂದಿಷ್ಟು ಜನ ನನಗೆ ರೆಕಮೆಂಡ್ ಏನು ಮಾಡಿದ್ರು ಗೊತ್ತಾ? ಸೊ ಕಾರ್ ತೊಗೋತೀನಿ ಅಂದ ತಕ್ಷಣ ನಿಮಗೆ ಆಲ್ಟೋ 800 ಸೆಟ್ ಆಗುತ್ತೆ, ನೀವು ಆಲ್ಟೋ 800 ತೊಗೊಳ್ಳಿ ಅಂತ ಹೇಳಿದರು. ನಾನು ಹೇಳಬೇಕು ಅಂತಂದರೆ, ನನ್ನ ಕಾರ್ ಇಲ್ಲ ಅಂತಂದರೆ ಇನ್ನೊಬ್ರ ಕಾರ್ ನಾನು ಓಡ್ಸೋಕ್ಕೆ ಹೋಗೋದೇ ಇಲ್ಲ. ಸೊ ನಿಮಗೆ ಒಂದು ಡಿಸೈಡ್ ಆಗಿ ನಿಂತ್ಕೊಂಡ್ಬಿಟ್ರೆ ನೀವು 100% ತೊಗೋಬೋದು. ಆಮೇಲೆ ನೀವು ಯಾವ ಕಾರ್ ತೊಗೋಬೇಕು ಅಂತೇಳಿ ನೀವು ಡಿಸೈಡ್ ಮಾಡಬೇಕು. ಬೇರೆಯವ್ರಿಗೆ ನೀವು ಕೇಳಕ್ಕೆ ಹೋಗ್ತೀನಿ ಅಂತಂದರೆ ಅವ್ರಿಗೇನು ಫೇವ್ರೇಟ್ ಇರುತ್ತೋ ಅವ್ರು ಹೇಳ್ತಾರೆ. ಈಗ ಸುಮಾರು ಜನ ಆಲ್ಟೋ 800 ಮಾರುತಿ ನೋಡೋರು, ಸುಜುಕಿ, ಹೋಂಡಾ ಎಲ್ಲ ನೋಡೋರು ಏನಂತಂದರೆ ಮೈಲೇಜ್ ನೋಡೋರು ಇರ್ತಾರೆ. ಸೊ ಈ ಥರ ಗಾಡಿ ತೊಗೋಬೇಕಂದ್ರೆ ನೀವು ಮೈಲೇಜ್ ನೋಡೋಂಗಿಲ್ಲ. ಏನಿದ್ರು ಕೂಡ ಫ್ಯೂಚರು, ಇಂಜಿನ್ ಪವರು, ಡ್ರೈವಿಂಗು ಫೀಲ್ ಮಾಡ್ಬೇಕಂದವ್ರು ಮಾತ್ರ ಈ BMW ತೊಗೊಳಕ್ಕಾಗೋದು. ಇಲ್ಲ ಅಂತಂದರೆ ಸೊ ಇವಾಗ ಹೊರಡೋಣ. ಸ್ಟಾರ್ಟ್ ಮಾಡು. ಸ್ಟಾರ್ಟ್ ಮಾಡು. ನೀವು ತಲಿ ಹೆಂಗ್ ಇದಾವಂದ್ರೆ, ಅಯ್ಯೋ ಯಪ್ಪ ಅರ್ಥನೇ ಆಗ್ತಿಲ್ಲ ನಮ್ಗಂತರು.